ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥ ಸಂಸೇವಿತಂ ಭಜೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟವನಂತರೂಪಿಣೆ ಸುಖತಿ ಸಮಸ್ತತನಮೇ ನಮೋ ನಮಃ. ಕೌಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಸ್ಥಾಂ ಉದ್ಯಚ್ಯುತಾರ್ಕಸದೃಶೀಂ ಪ್ರಮಾಂಕ ಸಂಸ್ಥಾಂ ಜಾಯೇ ದ್ವಿದೀಶನತಪಾದಯುಗಾಂ ಜನಿತ್ರೀಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನುಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಭಂಗರಹಿತಂ ಅಜಳಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತ್ತಾಪತ್ರಯಾಪಹಂ. ಅಧ್ಯಾತ್ಮ ಬಂಧುಗಳಿಗೆ ನನ್ನ ಶುಭಾಶಯನ್ನು ಹೇಳ್ತಾ, ನಾವು ವಿದ್ಯಾಪೀಠದ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬುದಾಗಿ ಸಂಘವನ್ನು ಕಟ್ಟಿಕೊಂಡಿದ್ದೇವೆ. ಇದು ಕೀರ್ತಿಶೇಷರಾಗಿರತಕ್ಕಂತಹ ಭಗವಂತನ ಪಾದಮೂಲವನ್ನು ಸೇರಿರತಕ್ಕಂತಹ ನಮ್ಮ ಗುರುಗಳಾಗಿರತಕ್ಕಂತಹ ಶ್ರೀ ಶ್ರೀ ವಿಶ್ವೇಶತೀರ್ಥರು ಯಾವ ಉದ್ದೇಶದಿಂದ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದ್ದಾರೋ ಆ ಉದ್ದೇಶವನ್ನು ಅಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ನಾವೆಲ್ಲ ಸಫಲ ಮಾಡಬೇಕು ಎಂಬ ದೃಷ್ಟಿಯಿಂದ ನಾವು ಕಟ್ಟಿಕೊಂಡಿರತಕ್ಕಂತಹ ಸಂಸ್ಥೆ. ನಮ್ಮ ಸಂಸ್ಥೆಯ ಉದ್ದೇಶಗಳು ಬಹಳ ಇವೆ. ಅದರಲ್ಲಿ ಮುಖ್ಯವಾಗಿ ಹೇಳುವುದಾದರೆ, ಒಂದು ಪುಸ್ತಕ ಪ್ರಕಾಶನದ ಒಂದು ಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರಸಿದ್ಧ ವಿದ್ವಾಂಸರಿಂದ 40 ಅಥವಾ 60 ಪೇಜಿನೊಳಗೆ ಒಂದು ಮುಖ್ಯ ವಿಷಯದ ಬಗ್ಗೆ ಲೇಖನವನ್ನು ಬರೆಸಿ ಅದನ್ನು ಪ್ರಕಟಗೊಳಿಸತಕ್ಕಂಥದ್ದು ಒಂದು ಉದ್ದೇಶ. ಇದಕ್ಕೆ ಯಾರಾದರೂ 25,000 ರೂಪಾಯಿಗಳನ್ನು ಕೊಟ್ಟರೆ ಅವರ ಹೆಸರಿನಲ್ಲಿ ಈ ಪುಸ್ತಕಗಳನ್ನು ಪ್ರಕಟಗೊಳಿಸ್ತಕ್ಕಂತಹ ಆಲೋಚನೆ ನಮ್ಮಲ್ಲಿದೆ. ಈ ನಿಟ್ಟಿನಲ್ಲಿ 7-8 ಪುಸ್ತಕಗಳು ಪ್ರಕಾಶನವಾಗಲಿಕ್ಕಿದೆ. ಹಾಗೆಯೇ ನಾವು ಪ್ರಸಿದ್ಧರಾಗಿರತಕ್ಕಂತಹ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ವಿದ್ವಾಂಸರಿಂದ ಪ್ರವಚನವನ್ನು ಮಾಡಿಸ್ತಕ್ಕಂತಹ ಒಂದು ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಪ್ರವಚನ ಮಾಲಿಕೆಯಲ್ಲಿ ಈಗಾಗಲೇ ಪ್ರಸಿದ್ಧ ವಿದ್ವಾಂಸರಾಗಿರತಕ್ಕಂತಹ ಶ್ರೀ ಸತ್ಯನಾರಾಯಣಾಚಾರ್ಯರು, ರಾಮವಿಠಲಾಚಾರ್ಯರು ಮೊದಲಾಗಿರತಕ್ಕಂಥ, ಹಾಗೆ ಹರಿದಾಸ ಭಟ್ಟರು ಮೊದಲಾಗಿರತಕ್ಕಂತಹ ವಿದ್ವಾಂಸರು ಅವರು ಪ್ರವಚನವನ್ನು ಮಾಡಿರ್ತಾರೆ. ಇಂದು ಯುವ ವಿದ್ವಾಂಸರಾಗಿರತಕ್ಕಂತಹ ಸುದರ್ಶನಾಚಾರ್ಯರು ಉಡುಪಿಯ ಪ್ರಸಿದ್ಧ ಯತಿಗಳಾಗಿರತಕ್ಕಂತಹ, ಬಹುಶಃ ವಾದಿರಾಜರ ನಂತರ ಉಡುಪಿ ಯತಿಗಳಲ್ಲಿ ಬಹಳ ಪ್ರಸಿದ್ಧರಾಗಿರತಕ್ಕಂತಹ ಅದುಮಾರು ಮಠದ ಶ್ರೀ ವಿಭುಧಪ್ರಿಯ ತೀರ್ಥರ ಬಗ್ಗೆ ಅವರು ಪ್ರವಚನವನ್ನು ಮಾಡಲಿಕ್ಕಿದ್ದಾರೆ. ಈ ಪ್ರವಚನ ಮಾಲಿಕೆಗೆ ಯಾರಾದರೂ 2,000 ರೂಪಾಯಿಯನ್ನು ಕೊಟ್ಟರೆ ನಾವು ಅವರ ಹೆಸರಿನಲ್ಲಿ ಈ ಪ್ರವಚನವನ್ನು ಕೂಡ ಪ್ರಸಾರ ಮಾಡಲಿಕ್ಕಿದ್ದೇವೆ. ನಮಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ತುಂಬ ಹೃದಯದಿಂದ ನಮಗೆ ಪ್ರೋತ್ಸಾಹವನ್ನು ಕೊಟ್ಟರೆ ನಾವು ಇನ್ನೂ ಹೆಚ್ಚು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಸಂತೋಷವಾಗ್ತದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮಗೆ ಸಹಾಯ ಮಾಡಬೇಕು ಎಂಬುದಾಗಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ ನಮ್ಮ ಯುವ ವಿದ್ವಾಂಸರಾಗಿರತಕ್ಕಂತಹ ಸುದರ್ಶನಾಚಾರ್ಯರು ವಿಭುಧಪ್ರಿಯ ತೀರ್ಥರ ಬಗ್ಗೆ ತಮ್ಮ ಪ್ರವಚನವನ್ನು ಮಾಡಲಿಕ್ಕಿದ್ದಾರೆ.
ಈ ಕಾರ್ಯಕ್ರಮವನ್ನು ತಮ್ಮ ದೇಣಿಗೆ ಮೂಲಕ ಪ್ರೋತ್ಸಾಹ ಮಾಡಿರತಕ್ಕಂಥವರು ಬೆಂಗಳೂರಿನ ಜಯನಗರ ನಿವಾಸಿಯವರಾಗಿರ್ತಕ್ಕಂತಹ ಶಕುಂತಳಾ ಗಿರಿರಾಜ್ ಎಂಬವರು. ಅವರು ಕೆನರಾ ಬ್ಯಾಂಕಿನ ಮಾಜಿ ಉದ್ಯೋಗಿಗಳಾಗಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸುರಾಣಾಂ ಅತ್ಯುದಾರಾಣಾಂ ಸದಾರಾಣಾಂ ಪದಾಂಬುಜಂ ಗುರುಣಾಂ ಸ್ವಸ್ತರೂಣಾಂ ಮೇ ಗುರುಣಾಂ ಚ ನತೋಸ್ಮ್ಯಹಂ. ಗಂಗಾಘ ಭಂಗ ಕುಶಲ ವಿರಭೂದ್ಯದೀಯ ಪೂಜಾವಧೌ ನಿರ್ಮಿತ ಮಂದಿರೋ ಯಃ ಖ್ಯಾತಸ್ಸುಧಾ ಪ್ರವಚನಾತ್ ವಿದುಷಾಂ ವರಂ ತಂ ವಂದೇ ಯತೀಂದ್ರತಿಲಕಂ ವಿಬುಧ ಪ್ರಿಯಾಖ್ಯಂ. ಶ್ರೀಮಧ್ವ ಸಿದ್ಧಾಂತ ಸಮರ್ಥನೈಕ ದೀಕ್ಷಂ ಸದೈವ ಪ್ರವಚೋನುರಕ್ತಂ ವಿದ್ಯಾ ತಪಸ್ಸಿಂಧು ಮುದಾರ ವಿದ್ಯಾ ಮಾನ್ಯಂ ಗುರುಣಾಂ ಗುರುಮಾನಮಾಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವಪ್ರಸನ್ನ ತೀರ್ಥ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಗುರೋಸ್ತೋತ್ರಂ ಗುರೋಸ್ಸೇವಾ ಶಿಷ್ಯಕೃತ್ಯಂ ಪರಂ ಸ್ಮೃತಂ ಅಂತ ಧರ್ಮಶಾಸ್ತ್ರದ ಒಂದು ಆದೇಶ. ಮನುಷ್ಯನಾದವನು ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಹೋಗಬಹುದು, ಆದರೆ ಅದು ಸ್ವತಃ ತಾನೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರುಗಳ ಅನುಗ್ರಹ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ತಾನು ಯಾರಿಂದ ವಿದ್ಯೆಯನ್ನು ಕಲಿತಿದ್ದಾನೆ ಅಂತಹ ಗುರುಗಳ ಸ್ತೋತ್ರವನ್ನ, ಅವರ ಸ್ಮರಣೆಯನ್ನ ಯಾವಾಗ್ಲೂ ನಿತ್ಯವೂ ಮಾಡ್ತಾ ಇರಬೇಕು ಅಂತ ಶಾಸ್ತ್ರದ ಆದೇಶ. ಹಾಗೆ ಸ್ವೋತ್ತಮ ಗುರವಃ ಪ್ರೋಕ್ತಾಹ. ಗುರುಗಳೆಂದ್ರೆ ಬರೀ ನಮಗ್ ಪಾಠ ಮಾಡಿದವರು ಮಾತ್ರ ಅಲ್ಲ, ನಮಗಿಂತ ಉತ್ತಮರಾದವರು ಯಾರೇ ಇರಲಿ, ವಿದ್ಯೆಯಿಂದ ಗುಣದಿಂದ ಅವರೆಲ್ಲರೂ ಕೂಡ ನಮಗೆ ಗುರುಗಳೇ ಆಗ್ತಾರೆ. ಆದ್ದರಿಂದಾಗಿ ಹಾಗೆ ನಮ್ಮ ಗುರುಗಳಿಗೂ ಕೂಡ, ಅಂದ್ರೆ ನಮ್ಮ ಪರಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು, ಅವರ ಆಶ್ರಮ ಗುರುಗಳು ಮತ್ತು ಅವರಿಗೆ ಪ್ರಾರಂಭದಲ್ಲಿ ಶಾಸ್ತ್ರದ ಪಾಠವನ್ನು ಮಾಡಿರುವಂತಹ ಪ್ರಾತಸ್ಮರಣೀಯ ಶ್ರೀ ವಿಬುಧಪ್ರಿಯ ತೀರ್ಥರ ಬಗ್ಗೆ ಅವರ ಆರಾಧನಾಂಗವಾಗಿ ಒಂದು ಚಿಕ್ಕ ಪ್ರವಚನ ಮಾಲಿಕೆಯನ್ನು ಮಾಡುವಂತಹ ಒಂದು ಪ್ರಯತ್ನ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಏನು ಅಂದ್ರೆ, ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾ ನವ ಅಂತ. ಅಂದ್ರೆ ಒಂದು ಕಷ್ಟದ ಸಂದರ್ಭ ಬಂದಿದೆ, 100 ಜನ ಸೇರಿದ್ದೇವೆ ಅಂತಂದ್ರೆ ಅಲ್ಲೆಲ್ಲರೂ ಬರೀ ಒಂದು ಜುರುಳೆ ಅಂತಂದ್ರೆ ಓಡಿ ಹೋಗ್ಬಿಡ್ತಾರೆ. ಆದ್ರೆ ಅಲ್ಲಿ ನಿಂತು ಆ ಸಮಯದಲ್ಲಿ ಅದನ್ನ ಧೈರ್ಯವಾಗಿ ಹೆದರಿಸೋರ ಕಷ್ಟವನ್ನು ಯಾರಾದಿದ್ರೆ 100ರಲ್ಲಿ ಒಬ್ಬರು ಸಿಗಬಹುದಂತೆ. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ. ಬಹಳಷ್ಟು ಜನ ಓದಿದವರು ಅಂತ ಸೇರಿರ್ಬಹುದು ಒಂದು ಕಡೆ, 1000 ಜನ. ಆದ್ರೆ ಆ ಸಂದರ್ಭದಲ್ಲಿ ಏನು ಬೇಕೋ ಅದನ್ನ ಸರಿಯಾಗಿ ಮಾತನಾಡಬಲ್ಲ, ಶಾಸ್ತ್ರಯುಕ್ತವಾದಂತಹ ವಿಚಾರವನ್ನ ಹೇಳುವಂತ ಸಾಮರ್ಥ್ಯ ಇರೋರು 1000 ಜನರಲ್ಲಿ ಒಬ್ರು ಸಿಗ್ತಾರಂತೆ. ಮತ್ತೆ ವಕ್ತಾ ದಶಸಹಸ್ರೇಷು, ತಿಳಿದಿರೋದು ಬಹಳಷ್ಟು ತಿಳಿದಿರಬಹುದು, ಆದ್ರೆ ಅದನ್ನ ಹೇಳುವಂತ ಇನ್ನೊಬ್ರಿಗೆ ಅರ್ಥ ಮಾಡಿಸುವ, ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡುವಂತ ಒಂದು ಸಾಮರ್ಥ್ಯ ಬೇಕು. ಅದು 10,000 ಜನರಲ್ಲಿ ಒಬ್ಬರಿಗೆ ಸಿಗುತ್ತಂತೆ. ಇನ್ನು ಇಷ್ಟೆಲ್ಲಾ ಗುಣಗಳಿದ್ರು ಒಳ್ಳೆಯ ಶೂರ, ಪಂಡಿತರು, ವಕ್ತೃತ್ವ ಇದೆ, ಆದರೆ ತಮ್ಮಲ್ಲಿದ್ದಂತಹ ಒಂದು 4 ಕಾಸನ್ನು ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡುವಂತಹ ಒಂದು ಒಳ್ಳೆಯ ದಾನ ಕರ್ತೃತ್ವ, ದಾತೃತ್ವ ಅನ್ನೋದು ಬರೋದು ಬಹಳ ಕಷ್ಟ ಅಂತೆ. ಇಂತಹ ಈ ಒಂದು ಏನು ಸುಭಾಷಿತ ಇದೆ, ಇದಕ್ಕೆ ಜ್ವಲಂತ ಉದಾಹರಣೆಯಾಗಿ ಇದ್ದವರು ಪ್ರಾತಸ್ಮರಣೀಯ ಶ್ರೀ ವಿಬುಧಪ್ರಿಯ ತೀರ್ಥ ಶ್ರೀಪಾದರು. ಸುಮಾರು 150 ವರ್ಷಗಳ ಹಿಂದೆ ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಅದಮಾರ ಮಠದಲ್ಲಿ ಶ್ರೀ ವಿಬುಧಾಧಿರಾಜ ತೀರ್ಥರು ಅಂತ ಒಬ್ಬರು ಮಹಾಜ್ಞಾನಿಗಳಿದ್ದರು. ಅವರ ಪೂರ್ವಾಶ್ರಮದ ಅಣ್ಣಂದಿರು ರಂಗಪ್ಪಾಚಾರ್ಯರು ಅಂತ, ಅವರ ಧರ್ಮಪತ್ನಿ ಪದ್ಮಾವತಿ ಅಂತ. ಅವರಿಗೆ ಬಹಳ ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಆದರೆ ಅವ್ರಿಗೆ ಏನು ಸೇವೆಗಳು ಮಾಡಿದ್ರು ಮಕ್ಕಳಾಗ್ತಾನೆ ಇರಲಿಲ್ಲ. ದೀಪದ ಅಡಿಯಲ್ಲಿ ಕತ್ತಲು ಅಂದ ಹಾಗೆ ಅವರ ಪೂರ್ವಾಶ್ರಮದ ತಮ್ಮನೇ ಸ್ವಾಮಿಗಳಾಗಿರ್ಬೇಕಾದ್ರೆ ಅವರಲ್ಲಿ ಕೇಳಬೇಕು ಅಂತ ಅವ್ರಿಗೆ ಅನಿಸೇ ಇರಲಿಲ್ಲ. ಆದರೆ ಒಮ್ಮೆ ಹೀಗೆ ರಥಬೀದಿಯಲ್ಲಿ ಪದ್ಮಾವತಿ ಅಮ್ಮ ಅವರು ಹೋಗ್ತಾ ಇರಬೇಕಾದ್ರೆ ವಿಬುಧಾದಿರಾಜ ತೀರ್ಥರು ಅವರ ಶಿಷ್ಯರಿಂದಾಗಿ ಅವರನ್ನ ಕರೆಸಿ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು, ನಿಮಗೆ ಈ ಸಲ ಗಂಡು ಮಗುವೇ ಆಗತ್ತೆ ಅಂತ ಹೇಳಿ ಅನುಗ್ರಹ ಮಾಡಿ ಮುಂದೆ ಹೇಳಿದ್ರಂತೆ, ಆ ಮಗು ಕೃಷ್ಣನ ದಾಸ ಆಗ್ತಾನೆ, ಆದ್ರಿಂದ ಅವನಿಗೆ ದಾಸಪ್ಪ ಅಂತಲೇ ಹೆಸರಿಡಬೇಕು, ಮಠಕ್ಕೆ ಸಮರ್ಪಣೆ ಮಾಡಬೇಕು ಅಂತ. ಹೇಗೆ ನಾವು ವ್ಯಾಸರಾಜರ ವಾದಿರಾಜರ ಕಥೆಗಳಲ್ಲಿ ಕೇಳ್ತೇವೆ, ಹಾಗೇ ಹೇಳಿ ಅನುಗ್ರಹವನ್ನು ಮಾಡಿ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ.
ಹಾಗೆ ಆ ತಪಸ್ವಿಗಳ ಅನುಗ್ರಹದಂತೆ ಒಂದು ಗಂಡು ಮಗುವಿನ ಜನನ ಆಗಿದೆ. ಆ ಮಗುವಿಗೆ ಸ್ವಾಮಿಗಳ ಆಜ್ಞೆಯಂತೆ ದಾಸಪ್ಪ ಅಂತಲೇನೆ ನಾಮಕರಣವನ್ನ ಮಾಡಿದ್ದಾರೆ. ಮತ್ತೆ ಶಾಸ್ತ್ರೋಕ್ತ ರೀತಿಯಲ್ಲಿ ಉಪನಯನವನ್ನ ಮಾಡಿ ಇಂದೂರು ರಾಮಚಂದ್ರಾಚಾರ್ಯರಲ್ಲಿ ಒಂದು ವೇದಾಧ್ಯಯನಕ್ಕೆ ಅಂತ ಕಳಿಸಿದ್ದಾರೆ. ಅವರು ವೇದಾಧ್ಯಯನವನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ ದಾಸಪ್ಪ ಎನ್ನುವಂತಹ ಮಗು ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇನೆ ಬೇಗ ಒಮ್ಮೆ ಕೇಳಿದ್ರೆ ಅರ್ಥ ಆಗುವಂತ ಒಂದು ಪ್ರವೃತ್ತಿ. ತನ್ನ ಸಹಪಾಠಿಗಳಲ್ಲೇನೆ ಯಾವಾಗ್ಲೂ ಓದಿನಲ್ಲಿ ಬಹಳ ಮುಂದಿರ್ತಾ ಇದ್ರಂತೆ. ಹೀಗೆ 8 ಅಷ್ಟಕದ ಪಾಠ ಮುಗಿದ ಮೇಲೆ ಇನ್ನು ಹೆಚ್ಚಿನ ಅಧ್ಯಯನ, ಮಣಿಮಂಜರಿ, ಸುಮಧ್ವವಿಜಯ ಇತ್ಯಾದಿ ಮಾಧ್ವರು ಅಧ್ಯಯನ ಮಾಡಲೇಬೇಕಾದಂತಹ ಗ್ರಂಥಗಳನ್ನು ಕೂಡ ಬಹಳ ಚೆನ್ನಾಗಿ ಅಧ್ಯಯನವನ್ನ ಮಾಡಿದ್ದಾರೆ. ಇದನ್ನು ನೋಡಿ ಅವರ ಆ ಪಾಠ ಮಾಡಿದಂತಹ ಇಂದೂರು ರಾಮಚಂದ್ರಾಚಾರ್ಯ ಮುಂತಾದವರು ಹೇಳ್ತಾ ಇದ್ರಂತೆ ಬಹಳ ಪ್ರಚಂಡ ವಿದ್ವಾಂಸನಾಗ್ತಾನೆ ಅಂತ. ಇದಾದ ಮೇಲೆ ಅವರಿಗೆ ಒಂದು ಶುಭ ಮುಹೂರ್ತದಲ್ಲಿ ವಿಬುಧಾದಿರಾಜ ತೀರ್ಥರು ದೇವರ ಪ್ರೇರಣೆಯಂತೆ ತಾವು ಮೊದಲೇ ಹೇಳಿದ ಹಾಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಆಶ್ರಮವನ್ನು ಕೊಟ್ಟಾಗ ಆ ದಾಸಪ್ಪ ಎನ್ನುವಂತಹ ಮಗುವಿಗೆ ಕೇವಲ 7.5 ವರ್ಷ. ಆಶ್ರಮವನ್ನು ಕೊಟ್ಟು ವಿಬುಧ ಪ್ರಿಯ ತೀರ್ಥರು ಅಂತ ನಾಮಕರಣವನ್ನ ಮಾಡಿದ್ದಾರೆ. ಮಾಡಿ ತಮಗೆ ತುಂಬಾ ವಯಸ್ಸಾದ ಕಾರಣದಿಂದಾಗಿ ಆಗಿನ ಕಾಲದಲ್ಲಿ ಉಡುಪಿ ಪ್ರಾಂತ್ಯದಲ್ಲಿ ಬಹಳ ಹಿರಿಯ ವಿದ್ವಾಂಸರು ಮಠಾಧಿಪತಿಗಳು ಆಗಿದ್ದಂತಹ ಪ್ರಾತಸ್ಮರಣೀಯ ವೃಂದಾವನಾಚಾರ್ಯರ ಅಂದ್ರೆ ವಿಶ್ವಪ್ರಿಯ ತೀರ್ಥರ ಶಿಷ್ಯರಾದ ವಿಶ್ವಾಧಿರಾಜ ತೀರ್ಥರಲ್ಲಿ ವಿಬುಧ ಪ್ರಿಯರನ್ನ ಅಧ್ಯಯನಕ್ಕೆ ಅಂತ ಬಿಡ್ತಾರೆ. ಅವರು ಎಂತಹ ಗುರುಗಳು ಅಂತಂದ್ರೆ ನಮ್ಗೆ ಯಾವತ್ತು ಶಂಖದಿಂದ ಬಂದ್ರೇನೆ ತೀರ್ಥ. ನಾವು ಪಂಡಿತರು ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋದಿಲ್ಲ. ಆದ್ರೆ ಆಗಿನ ಕಾಲದಲ್ಲಿ ವಿಕ್ಟೋರಿಯಾ ರಾಣಿ ವಿಶ್ವಾಧಿರಾಜ ತೀರ್ಥರ ಒಂದು ಪಾಂಡಿತ್ಯವನ್ನ ನೋಡಿ ಇವರನ್ನ ಪಂಡಿತ ಪ್ರಕಾಂಡ ಅಂತ ಅವರಿಗೆ ಒಂದು ಬಿರುದನ್ನ ಕೊಟ್ಟಿದ್ದಾರೆ. ಬಹಳ ದೊಡ್ಡ ವಿದ್ವಾಂಸರು ಅಂತ ಸನ್ಮಾನವನ್ನ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಅವರಿಗೆ ವಾದಿಸಿಂಹ ಅಂತ ಹೆಸರು. ಬಹಳ ವಿಶಿಷ್ಟವಾದಂತಹ ಪಾಂಡಿತ್ಯವನ್ನು ಪಡೆದಂತಹ ವಿದ್ವಾಂಸರು ವಿಶ್ವಾಧಿರಾಜ ತೀರ್ಥರು. ಅವರಲ್ಲಿ ಎಲ್ಲ ನಮ್ಮ ದ್ವೈತ ಗ್ರಂಥಗಳ ಅಧ್ಯಯನವನ್ನ ಮತ್ತೆ ನ್ಯಾಯಶಾಸ್ತ್ರಗಳ ಅಧ್ಯಯನವನ್ನ ವಿಬುಧ ಪ್ರಿಯ ತೀರ್ಥರು ಮಾಡಿ ಸುಧಾಮಂಗಳವನ್ನ ಪೂರೈಸಿದ್ರು. ಆಮೇಲೆ ತಾನು ಏನು ಓದಿದ್ದೇನೆ ಅದನ್ನ ಯೋಗ್ಯರಿಗೆ ದಾನ ಮಾಡ್ಬೇಕಲ್ವಾ, ಅದಕ್ಕೆ ಅವರು ಪಾಠ ಪ್ರವಚನಗಳನ್ನ ನಿರಂತರ ಮಾಡ್ತಾ ಇದ್ರಂತೆ. ಅವರು ಬರೀ ಶಾಸ್ತ್ರದಲ್ಲೇ ಅವರಿಗೆ ಆಸಕ್ತಿ, ಚಿಕ್ಕ ವಯಸ್ಸಿನಿಂದಲೂ ಬಹಳ ಶ್ಲೋಕಗಳನ್ನು ಮಾಡುವ ಒಂದು ಹವ್ಯಾಸ ಅಂತೆ. ಆದ್ರೆ ಅವರ ಪೂರ್ವಾಶ್ರಮದ ತಂದೆಯವರು ರಂಗಪ್ಪಾಚಾರ್ಯರು ಅಷ್ಟು ಶ್ಲೋಕಗಳನ್ನ ಮಾಡಬಾರದು ಅಂತ ಹೇಳಿ ಅವರನ್ನ ತಡಿತಾ ಇದ್ರಂತೆ. ಹೀಗೆ ಅವರು ಯಾವಾಗ್ಲೂ ಶಾಸ್ತ್ರದಲ್ಲೇ ನಿಷ್ಠರಾಗಿದ್ದರೂ ಕೂಡ ಅವರಿಗೆ ಎಷ್ಟು ಲೌಕಿಕದ ಜ್ಞಾನ ಇತ್ತು ಅಂತಂದ್ರೆ ವಿಬುಧ ಪ್ರಿಯ ತೀರ್ಥರಿಗೆ ಆಗಿನ ಕಾಲದಲ್ಲಿ ಡಿಗ್ರಿ ಪಡೆದಂತಹ ದೊಡ್ಡ ದೊಡ್ಡ ಲೌಕಿಕರು ಕೂಡ ಅವರ ಒಂದು ಲೌಕಿಕ ಪ್ರಜ್ಞೆ ವಿಷಯಗಳನ್ನ ಅವರು ಓದದೇ ಇದ್ರು, ಅದ್ರ ಬಗ್ಗೆ ಅವ್ರಿಗೆ ಏನೇ ಒಂದು ಮಾಹಿತಿ ಅಷ್ಟು ಇಲ್ಲದೆ ಇದ್ರು ಕೂಡ ಎಲ್ಲವನ್ನೂ ಅಷ್ಟು ಅಚ್ಚುಕಟ್ಟಾಗಿ ಅವ್ರು ಹೇಳ್ತಾ ಇದ್ದಿದ್ದನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ರಂತೆ. ಹೀಗೆ ತಾವು ಲೌಕಿಕದಲ್ಲಿ ಬಹಳಷ್ಟು ಬುದ್ಧಿ ಇದ್ರು ಕೂಡ ಯಾವಾಗ್ಲೂ ಅಲೌಕಿಕದಲ್ಲೇ ಇದ್ದು ಪಾಠ ಪ್ರವಚನವನ್ನ ಮಾಡ್ತಾ ಇದ್ರಂತೆ. ಅವರ ಪಾಂಡಿತ್ಯ ಹೇಗಿತ್ತು ಅಂತಂದ್ರೆ, ಉದಾಹರಣೆಗೆ ಅವರ ಕಾಲದಲ್ಲಿ ಇದ್ದಂತಹ ತಮಿಳುನಾಡು ಕುಂಭಕೋಣ ಪ್ರಾಂತ್ಯದ ದೊಡ್ಡ ವಿದ್ವಾಂಸರು ಎಲತ್ತೂರು ಆಚಾರ್ಯರು ಅಂತ. ಆ ಎಲತ್ತೂರು ಆಚಾರ್ಯರು ಎಷ್ಟು ದೊಡ್ಡ ವಿದ್ವಾಂಸರಂತಂದ್ರೆ, ಒಮ್ಮೆ ಉತ್ತರ ಭಾರತದ ಪಂಡಿತರೆಲ್ಲ ದಕ್ಷಿಣಕ್ಕೆ ಬಂದಿದ್ದಾಗ ವಾಕ್ಯಾರ್ಥ ಆಗತ್ತೆ. ವಾಕ್ಯಾರ್ಥ ಆದಾಗ ಒಂದು ವಿಷಯದ ಬಗ್ಗೆ ಅವರು 1.5 ಗಂಟೆಗಳ ಕಾಲ ಅನುವಾದವನ್ನ ಮಾಡ್ತಾರಂತೆ ಉತ್ತರ ಭಾರತದ ವಿದ್ವಾಂಸರು. ಆಗ ದಕ್ಷಿಣ ಭಾರತದ ವಿದ್ವಾಂಸರು ಕೇಳ್ತಾರಂತೆ, ನಾವ್ ಇದಕ್ಕೆ ಉತ್ತರ ಕೊಡಬಹುದಾ ಅಂತ. ಆಗ ಉತ್ತರದ ವಿದ್ವಾಂಸರು ಹೇಳ್ತಾರಂತೆ, ನೀವ್ ಇದಕ್ಕೆ ಉತ್ತರ ಕೊಡೋದು ಬೇಕಾಗಿಲ್ಲ, ನಾವ್ ಏನ್ ಹೇಳಿದ್ವಿ ಇದನ್ನ ಮತ್ತೆ ಇನ್ನೊಂದ್ಸಲ ನೀವ್ ಹೇಳಿದ್ರೆ ಸಾಕು ಅದನ್ನ ಅಂತ ಹೇಳಿದ್ರಂತೆ. ಅಂದ್ರೆ ನಾವ್ ಹೇಳಿದ್ದೇನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಉತ್ತರ ಅಂತ. ಅದಕ್ಕೆ ಯಾರು ಎದ್ದೇಳಿಲ್ಲ. ಆದ್ರೆ ಎಲತ್ತೂರು ಕೃಷ್ಣಾಚಾರ್ಯರು ಎದ್ದು ಅವ್ರು 1.5 ಗಂಟೆ ಏನ್ ಹೇಳಿದ್ದಾರೆ ಅದರಲ್ಲಿ ಚಾತು ಬಿಡದೇನ ಅವ್ರು ಹೇಳಿದ ಅದೇ ಆರ್ಡರಲ್ಲಿ ಎಲ್ಲವನ್ನು ಹೇಳಿದ್ದಾರಂತೆ. ಅದನ್ನ ನೋಡಿ ಎಲ್ಲ ಉತ್ತರದ ವಿದ್ವಾಂಸರೆಲ್ಲ ಆಶ್ಚರ್ಯಪಟ್ಟು, ಅಯಮೇಕಃ ದಾಕ್ಷಿಣಾತ್ಯ ವಿದ್ವಾನ್, ದಕ್ಷಿಣ ಭಾರತದಲ್ಲಿ ವಿದ್ವಾಂಸ ಅಂದ್ರೆ ಇವನೊಬ್ಬನೇ ಅಂತ ಹೇಳುವಷ್ಟು ಬಹಳ ದೊಡ್ಡ ವಿದ್ವಾಂಸರು. ಅಂತಹ ಎಲತ್ತೂರು ಕೃಷ್ಣಾಚಾರ್ಯರು ಅವಾಗ ವಿವಿಧ ಪ್ರಿಯ ತೀರ್ಥರ ಭೇಟಿಗೆ ಬರ್ತಾ ಇರೋರಂತೆ. ಅವ್ರು ಪಾಠ ಮಾಡ್ತಾ ಇದ್ರೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದು, ಇನ್ನೊಬ್ರಿಗೆ ಪಾಠ, ತಾವು ಅದನ್ನ ಶ್ರವಣ ಮಾಡೋದು. ಶ್ರವಣ ಮಾಡಿ ಹೀಗೆ ಮಠಕ್ಕೆ ಎಲ್ಲಿಗೋ ಹೋಗ್ಬೇಕಾದ್ರೆ ಎದುರುಗಡೆ ಬಂದಂತವ್ರು ಎಲ್ಲಿ ಹೋಗಿ ಬಂದ್ರಿ ಅಂತ ಕೇಳಿದ್ರೆ
ಯಲತ್ತೂರು ಕೃಷ್ಣಾಚಾರ್ಯ ಹೇಳ್ತಾ ಇದ್ರಂತೆ, ನಾನೊಂದು ಹರಿಕಥೆ ಕೇಳ್ಕೊಂಡು ಬಂದೆ ಅಂತ. ಅಲ್ಲ, ಎಲ್ಲಿಗೆ ಹೋಗಿದ್ರಿ? ಮಠಕ್ಕೆ ಹೋಗಿದ್ರಿ. ಮಠದಲ್ಲಿ ಹರಿಕಥೆನಾ? ಹೌದು, ವಿಬುಧ ಪ್ರಿಯ ತೀರ್ಥರು ಸುಧಾಪಾಠ ಮಾಡ್ತಾ ಇದ್ರು. ಆ ಸುಧಾಪಾಠ ಕೇಳಲಿಕ್ಕೆ ಹೇಗಿರುತ್ತೆ ಅಂದ್ರೆ ಹರಿಕಥೆ ಇದ್ದ ಹಾಗಿರತ್ತೆ ಅಂತ. ಹರಿಕಥೆ ಏನ್ ಮಾಡ್ತಾ ಇದ್ರೆ ನಮ್ಗೆ ಯಾವ್ದಾದ್ರು ಅರ್ಥ ಆಗಿಲ್ಲ ಅಂತ ಏನಾದ್ರು ಇರುತ್ತಾ? ಏನ್ ಹೇಳಿದ್ರು ಅರ್ಥ ಆಗುತ್ತೆ, ಯಾಕೆಂದ್ರೆ ಅಷ್ಟು ಸುಲಭವಾಗಿರತ್ತೆ. ಬರೀ ಕಥೆ ಅಷ್ಟೇನು, ಇನ್ನೇನು ಇರೋದಿಲ್ಲ. ಹಾಗೆ ಹರಿಕಥೆ ಹೇಳುವ ಹಾಗೆ ಸುಧಾದಿ ಗ್ರಂಥಗಳ ಪಾಠವನ್ನ ಪುಸ್ತಕ ನಿರಪೇಕ್ಷವಾಗಿ ವಿಬುಧ ಪ್ರಿಯ ತೀರ್ಥರು ಮಾಡ್ತಾ ಇದ್ರಂತೆ. ಅಂತಹ ಒಂದು ಆ ಪಾಂಡಿತ್ಯ ಮತ್ತೆ ನೆನಪಿನ ಶಕ್ತಿ ಶ್ರೀ ವಿಬುಧ ಪ್ರಿಯ ತೀರ್ಥರಿಗೆ ಇತ್ತು. ಹೀಗೆ ಅವರು ಪಾಠ ಮಾಡಿ ಸುಧಾಮಂಗಳವನ್ನ ಬಹಳಷ್ಟು ಜನ ಗೃಹಸ್ಥರಿಗಲ್ಲದೇನೆ ಆಗಿನ ಕಾಲದಲ್ಲಿ ಇದ್ದಂತಹ ಕಾಣಿಯೂರು ಮಠದ ಶ್ರೀ ವಿದ್ಯಾಸಮುದ್ರ ತೀರ್ಥರು, ಪೇಜಾವರ ಮಠದ ವಿಶ್ವಮಾನ್ಯ ತೀರ್ಥರು, ಮತ್ತೆ ಫಲಿಮಾರ ಮಠದ ರಘುಮಾನ್ಯ ತೀರ್ಥರು, ಪುತ್ತಿಗೆ ಮಠದ ಸುಜ್ಞಾನೇಂದ್ರ ತೀರ್ಥರು, ಮತ್ತೆ ವಿಶ್ವೇಂದ್ರ ತೀರ್ಥರು, ಹೀಗೆ 5-6 ಜನ ಸನ್ಯಾಸಿಗಳಿಗೆ ಪಾಠ ಹೇಳುವಂತಹ ಒಂದು ದೊಡ್ಡ ಭಾಗ್ಯವನ್ನ ಪಡೆದವರು. ಆ ಸನ್ಯಾಸಿಗಳಿಗೆಲ್ಲ ಪಾಠವನ್ನ ಹೇಳಿ ಅವರು ಸುಧಾಮಂಗಳವನ್ನ ನೆರವೇರಿಸಿದರು. ಇಂತಹ ಒಂದು ಆ ಜ್ಞಾನ ಸೇವೆಯನ್ನು, ವೇದವ್ಯಾಸ ದೇವರ ಸೇವೆಯನ್ನು ಕೂಡ ಅವರು ವಿಶಿಷ್ಟವಾಗಿ ಮಾಡಿದ್ದಾರೆ. ಮತ್ತೆ ಅವರಲ್ಲಿದ್ದಂತಹ ತಪಶಕ್ತಿ ಎಂಥದ್ದು ಅಂತಂದ್ರೆ, ಅದಕ್ಕೊಂದು ಉದಾಹರಣೆ. ಒಮ್ಮೆ ಅವರು ಅವರ ಪರ್ಯಾಯವೇ, ಅದಮಾರು ಮಠದ ಪರ್ಯಾಯವೇ, ದ್ವಾದಶಿಯ ದಿನ ಬೇಗ ಸಾಧನೆ ದ್ವಾದಶಿ ಪಾರಣೆ ಆಗಬೇಕು. ಅದಕ್ಕೋಸ್ಕರ ಮಹಾಪೂಜೆ ತಡ ಆದ್ರೆ ಪಾರಣೆ ವಿಳಂಬ ಆಗತ್ತೆ. ಶಾಸ್ತ್ರ ರೀತಿಯಲ್ಲಿ ಹೇಗೆ ಏಕಾದಶಿಯನ್ನು ಮಾಡಬೇಕು ಹಾಗೆ ದ್ವಾದಶಿಯನ್ನು ಕೂಡ ನಾವು ಪಾರಣೆಯನ್ನ ಸರಿಯಾದ ಸಮಯದಲ್ಲಿ ಮಾಡಬೇಕು. ದ್ವಾದಶೀರ್ಹಂತಿ ದ್ವಾದಶಿ ಚಾತಿ ಲಂಘಿತ ಅಂತ ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳಿದ ಹಾಗೆ ದ್ವಾದಶಿ ತಿಥಿ ಮುಗಿಯೋದ್ರೊಳಗೆ ಪಾರಣೆಯನ್ನು ಮಾಡಬೇಕು. ಆದ್ರಿಂದ ಏನು ಹರಿವಾಣದ ಆರತಿ 7 ಮಾಡಬೇಕು, ಅದೆಲ್ಲವನ್ನೂ ಕೂಡ ಒಟ್ಟಿಗೆ 7 ಹಚ್ಚಿ ಅವರು ಮಂಗಳಾರತಿಯನ್ನ ಮಾಡಿದ್ದಾರಂತೆ. ಈ ಪೂಜೆಯನ್ನು ನೋಡಿದಂತ ಒಬ್ಬರು ಹಾಗೆ ಆಡಿಕೊಂಡ್ರಂತೆ, ಏನು ಈ ಸ್ವಾಮಿಗಳಿಗೆ ಪೂಜೆಗಿಂತಲೂ ಕೂಡ ಭಿಕ್ಷೆಗೇನ ಅವಸರ ಜಾಸ್ತಿ, 7 ಮಂಗಳಾರತಿಯನ್ನು ಒಟ್ಟಿಗೆ ಸೇರಿಸಿ ಮಾಡಿಬಿಟ್ರು ಅಂತ ಆಡಿಕೊಂಡ್ರಂತೆ. ಅವ್ರಿಗೆ ತಕ್ಷಣನೇ ಹೊಟ್ಟೆ ನೋವು ಬರ್ಲಿಕ್ಕೆ ಶುರುವಾಯ್ತಂತೆ. ಯಾಕೆ ಅಂತ ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತಂತೆ, ಸ್ವಾಮಿಗಳನ್ನ ಆಡ್ಕೊಂಡಿದ್ದಕ್ಕೆ ಈಗ ಆಯ್ತು ಅಂತ. ಮತ್ತೆ ಹೋಗಿ ಅವರು ವಿಬುಧ ಪ್ರಿಯರಲ್ಲಿ ಕ್ಷಮೆ ಕೇಳಿದ ಮೇಲೆ ಅವರಿಗೆ ಮಂತ್ರಾಕ್ಷಿ ತಗೊಂಡು ಅದು ವಾಸಿ ಆಯ್ತಂತೆ. ಇಂತಹ ಒಂದು ತಪಸ್ಸು ಶ್ರೀ ವಿಬುಧ ಪ್ರಿಯ ತೀರ್ಥರದ್ದು. ಹೀಗೆ ವಿಬುಧ ಪ್ರಿಯ ತೀರ್ಥರು ಶಾಪಾದಪಿ ಶರಾದಪಿ, ದ್ರೋಣಾಚಾರ್ಯರ ಬಗ್ಗೆ ಮಹಾಭಾರತದಲ್ಲಿ ಬರುವ ಮಾತು, ಅವರು ಶಾಪಕ್ಕೂ ಸಿದ್ಧ ಶರಕ್ಕೂ ಸಿದ್ಧ ಅಂತ. ಅಂದ್ರೆ ಯುದ್ಧ ಮಾಡ್ಲಿಕ್ಕೂ ಸಿದ್ಧ, ಬಾಯಿಂದಲೂ ಅವರು ಶಾಪ ಕೊಟ್ಟರು ಆ ಕೆಲಸ ನಡೆಯುತ್ತೆ ಅಂತ. ಹಾಗೆ ಅವರಲ್ಲಿ ಎಷ್ಟು ಧೈರ್ಯವಿತ್ತು ಅಂತಂದ್ರೆ, ಒಮ್ಮೆ ಅದಮಾರು ಸಮೀಪದ ಎಲ್ಲೂರು ದೇವಸ್ಥಾನ ಇರಬೇಕು, ಅಲ್ಲಿಗೆ ರುದ್ರದೇವರ ಉತ್ಸವಕ್ಕೆ ಅಂತ ಕರೆದಿದ್ದಾಗ ಹೋಗಿದ್ದಾಗ ಅಲ್ಲಿನ ಆ ಮುಕ್ತೇಶ್ವರ ಅಂತ ದೇವಸ್ಥಾನವನ್ನ ನೋಡಿಕೊಳ್ಳೋರು. ಅವರು ಎದ್ದು ಸ್ವಾಮಿಗಳಿಗೆ ಗೌರವವನ್ನ ಕೊಡೋದಿಲ್ಲ. ಅಂದ್ರೆ ಮಠಕ್ಕೆ ಏನು ಕೊಡಬೇಕು, ಗುರುಪೀಠಕ್ಕೆ ಆ ಮರ್ಯಾದೆಯನ್ನು ಕೊಡೋದಿಲ್ಲ. ಅಂದ್ರೆ ಸ್ವಾಮಿಗಳು ಏನು ಬೇಸರ ಮಾಡ್ಕೊಳ್ದೇನೆ ಹೋಗಿ ದೇವರ ದರ್ಶನವನ್ನ ಮಾಡಿ ಉತ್ಸವವನ್ನು ಮುಗಿಸಿ ಮಠಕ್ಕೆ ಬರ್ತಾರೆ. ಆದ್ರೆ ಮರುದಿನ ಅವನ ಮನೆಯೇ ಇಲ್ಲ ಅಂತ ಆಗ್ಬಿಡತ್ತೆ. ಅಂದ್ರೆ ಅವರ ಮನೆಯನ್ನೇ ಅವರಲ್ಲಿದ್ದಂತ ಆನೆಗಳು ಏನಿತ್ತು ಅವು ಬೀಳಿಸಿದೆ. ಅಂದ್ರೆ ಆ ಗುರುಪೀಠಕ್ಕೆ ಮಹತ್ವವನ್ನು ಕೊಡಬೇಕು, ಆ ಗುರುಗಳಿಗೆ ಒಂದು ಗೌರವವನ್ನು ನಾವು ಸಮರ್ಪಣೆ ಮಾಡಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಅಷ್ಟು ಧೈರ್ಯದಿಂದಾಗಿ ಗುರುಗಳನ್ನ ಮೀರಿದ್ರೆ ಏನಾಗತ್ತೆ ಅನ್ನೋದನ್ನ ವಿಬುಧ ಪ್ರಿಯ ತೀರ್ಥರು ಈ ಪ್ರಸಂಗದಿಂದ ತೋರಿಸಿಕೊಟ್ಟಿದ್ದಾರೆ. ಶಾಸ್ತ್ರ ಹಾಗೂ ಶಾಸ್ತ್ರ ಎರಡರಲ್ಲಿಯೂ ಕೂಡ ಬಹಳ ತೀಕ್ಷ್ಣವಾಗಿದ್ದವರು ವಿಬುಧ ಪ್ರಿಯ ತೀರ್ಥರು. ಅಂತ ಅವರು ನಾವು ಮೊದಲೇ ನೋಡಿದ ಶತೇಶು ಜಾಯತೆ ಶೂರಃ, 100 ಜನರಲ್ಲಿ ಒಬ್ರು ಶೂರ ಅಂತಂದ್ರೆ ಏನು, ಒಂದು ಕೆಲಸವನ್ನು ಮುನ್ನುಗ್ಗಿ ಮಾಡಿ ಅದನ್ನು ಸಾಧಿಸುವವರು ಸಿಗ್ತಾರೆ ಅಂತ. ಹಾಗೆ ಇವರ ಒಂದು ಆ ಧೈರ್ಯಕ್ಕೆ ಬಹಳಷ್ಟು ಉದಾಹರಣೆಗಳಿದೆ. ಒಂದೆರಡನ್ನು ನೋಡೋದಂತಾದ್ರೆ, ಶ್ರೀಮದ್ ಆಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರಾದ ಶ್ರೀ ವಿಷ್ಣು ತೀರ್ಥರು ಆಚಾರ್ಯರ ಗ್ರಂಥಗಳನ್ನೆಲ್ಲ ಏನು ಕಟ್ತಿಲ ಎನ್ನುವಂತಹ ಜಾಗದಲ್ಲಿ ಇಟ್ಟಿದ್ದಾರೆ, ಅಲ್ಲಿಂದ ತೆಗೆದು ಅದನ್ನ ಪ್ರಚಾರ ಮಾಡ್ತಾರೆ ಅಂತ ಸರಸಭಾರತಿ ವಿಲಾಸದಲ್ಲಿ ಭಾವಿ ಸಮೀರ ಶ್ರೀ ವಾದಿರಾಜ ಗುರುಗಳು ಹೇಳಿದ್ದಾರೆ. ಸ್ವಾನುಜಂ ವಿಷ್ಣು ತೀರ್ಥಂ ಚ ತಪಸಾ ಧೂತ ಕಲ್ಮಶಂ ಪ್ರೇಷಯಿಷ್ಯತಿ ಸತ್ತತ್ವ ಕಥನಾಯ ಕಲೌಕಿಲ ಅಂತ. ಹಾಗೆ ಆ ಗ್ರಂಥಗಳನ್ನ ಏನು ಅವರು ತೆಗೀತಾರೆ ಅಂತಹ ಜಾಗದಲ್ಲಿ ಒಂದು ಮಠ ಇದೆ, ಅಲ್ಲಿ ಒಂದು ಕೃಷ್ಣದೇವರ ಪ್ರತಿಮೆಯು ಕೂಡ ಇತ್ತು. ಆ ಜಾಗದಲ್ಲಿ ಅನ್ನಮತೀಯರು ಬಂದು ಆಕ್ರಮಣವನ್ನು ಮಾಡಿದಾಗ ಅದು ಉಡುಪಿಯಲ್ಲಿದ್ದಂತಹ ಎಲ್ಲರಿಗೂ ಕೂಡ ಗೊತ್ತಾಯ್ತು, ಸ್ವಾಮಿಗಳಿಗೆಲ್ಲ. ಆದ್ರೆ ಏನು ಮಾಡುವ ಹಾಗಿಲ್ಲ, ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ವಿಬುಧ ಪ್ರಿಯ ತೀರ್ಥರಿಗೆ ವಿಷಯ ಗೊತ್ತಾಯ್ತಂತೆ.
ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರ ಮಠದಲ್ಲಿ ಅವ್ರು 2 ಆನೆಯನ್ನ ಸಾಕ್ತಾ ಇದ್ರಂತೆ. ಆನೆಗಳಿಗೆ ಕಾಮಾರಿ ಗೋಪಾಲ ಅಂತ ಹೆಸರನ್ನ ಇಟ್ಟಿದ್ರು. ಆನೆಗಳನ್ನು ಕರ್ಕೊಂಡು ಹೋದ್ರಂತೆ ಕಡ್ತಿಲಕ್ಕೆ. ಹೋಗಿ ಏನ್ ಮಾಡಿದ್ರು ಅಂತಂದ್ರೆ, ಆನೆಗಳ ಕೈಯಲ್ಲಿ ಸರಪಳಿಯನ್ನು ಕೊಟ್ಟು ಅಲ್ಲಿ ಯಾರ್ಯಾರ ಆ ಜಾಗವನ್ನ ಆಕ್ಯುಪೈಡ್ ಮಾಡಿಕೊಂಡಿದ್ರಲ್ಲ ಅವರೆಲ್ಲರನ್ನೂ ಎತ್ತಿ ಬಿಸಾಕು ಅಂತ ಹೇಳಿಬಿಟ್ರಂತೆ. ಇಂತಹ ಒಂದು ಧೈರ್ಯ ಶ್ರೀ ಬುಧಪ್ರಿಯ ತೀರ್ಥರದು. ಅಂದ್ರೆ ವಜ್ರಾದಪಿ ಕಠೋರಾಣಿ, ಧರ್ಮ ಶಾಸ್ತ್ರ ಆಚಾರ್ಯರ ಸೇವೆ ಅಂತ ಬಂದಾಗ ಏನನ್ ಮಾಡ್ಲಿಕ್ಕೂ ಕೂಡ ಅವರು ಹಿಂಜರಿತಾ ಇರ್ಲಿಲ್ಲ ಅಂತ. ಇಂತಹ ಒಂದು ಧೈರ್ಯ ಶೂರರಾಗಿದ್ದರು ಅವರು ಶ್ರೀ ಬುಧಪ್ರಿಯ ತೀರ್ಥರು. ಇನ್ನೊಂದು ಉದಾಹರಣೆ ಅಂತಂದ್ರೆ, ಅವರ ಪರ್ಯಾಯ ಕಾಲದಲ್ಲೇನೆ ಅವರಿಗೆ ಒಂದು ದೊಡ್ಡ ಒಂದು ವಾಸಿ ಮಾಡ್ಲಿಕ್ಕಾಗದೇ ಇರುವಂತಹ ವ್ರಣ ಬಂದಿತ್ತಂತೆ. ಅದು ಎಷ್ಟು ಅಂತಂದ್ರೆ, ಸ್ವಾಮಿಗಳು ಪರ್ಯಾಯದ ಮಧ್ಯದಲ್ಲೇ ವೃಂದಾವನ ಆಗ್ತಾರೆ ಅಂತ ಅನ್ಕೊಳ್ಬೇಕು, ಅಷ್ಟು ಬಂದಿತ್ತಂತೆ. ಆದ್ರಿಂದ ಎಲ್ಲರೂ ಕೂಡ ಶಿಷ್ಯರು ಸ್ವಾಮಿಗಳ ಮೇಲಿನ ಬಹಳ ಪ್ರೀತಿಯಿಂದಾಗ, ಸ್ವಾಮಿ ಈ ಮಾತ್ರೆ ತಗೊಳ್ಳಿ, ಇದು ಮಾಡಿ ಅಂತ ಹೇಳಿದ್ರಂತೆ. ಆದ್ರೆ ಸ್ವಾಮಿಗಳು ಹೇಳಿದ್ರಂತೆ, ದೇವರು ದೇಹವನ್ನು ಕೊಟ್ಟಿರೋದು ದೇಹವನ್ನು ಬೆಳೆಸ್ಕೊಳ್ಲಿಕ್ಕಲ್ಲ, ಹೊರತು ಆತ್ಮವನ್ನ ನಾವು ಬೆಳೆಸ್ಕೊಳ್ಬೇಕು, ನಮ್ಮಲ್ಲಿ ಆತ್ಮಸತ್ವ ಹೆಚ್ಚಾಗಬೇಕು. ಆದ್ರಿಂದ ಇಂತಹ ಧರ್ಮ ವಿರುದ್ಧವಾದ ಕಾರ್ಯ ಯಾವುದಿದ್ರೂ ನಾನು ದೇಹಕ್ಕೋಸ್ಕರ ಮಾಡೋದಿಲ್ಲ ಅಂತ ಹೇಳಿ ಅವ್ರು ಹಾಗೇನೆ ಧರ್ಮನಿಷ್ಠೆಯಿಂದಾಗೇನೆ ಇದ್ರಂತೆ. ಮತ್ತೆ ಕಡೆಯಲ್ಲಿ ಹೇಳಿದ್ರಂತೆ, ಹಾಗೇನಾದ್ ನನಗೆ ನನ್ನ ಮೈ ಮೇಲೇನೆ ಪ್ರಜ್ಞೆ ತಪ್ಪುವ ಹಾಗೆ ಆದ್ರೂ ಕೂಡ ನನಗೆ ಸ್ನಾನ ಮಾಡಿಸಿ ನನ್ನ ಕೈಯಿಂದ ಕೃಷ್ಣನಿಗೆ ಒಂದಾದ್ರೂ ಕರ್ಪೂರದ ಆರತಿಯನ್ನ ಮಾಡಿಸಬೇಕು ಅಂತ ಹೇಳಿದ್ರಂತೆ. ಅವ್ರ ಆಜ್ಞೆಯನ್ನು ಮೀರುವ ಸಾಮರ್ಥ್ಯ ಯಾರಿಗೂ ಇಲ್ಲ, ಅಷ್ಟೊಂದು ಆ ಧರ್ಮದಲ್ಲಿ ಶ್ರದ್ಧೆ ಇತ್ತು ಅವರಿಗೆ. ಆದ್ರಿಂದಾಗೇನೆ ದೇವ್ರು ಏನ್ ಮಾಡಿದ ಅಂತಂದ್ರೆ, ಧರ್ಮ ಅಂದ್ರೆ ಅದೇ ಅಲ್ವಾ, ಧಾರಣಾತ್ ಧರ್ಮ ಉಚ್ಯತೆ, ಯಾವ್ದನ್ನ ಮಾಡಿದ್ರೆ ನಮ್ಮನ್ನ ನಾವು ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯವೋ ಅದೇ ಧರ್ಮ. ಅವ್ರು ಮಾಡಿದಂತ ಧರ್ಮ ಅವ್ರನ್ನ ಕಾಪಾಡಿತ. ಆ ವ್ರಣ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಮಾಸಿ ಹೋಯ್ತಂತೆ. ಅಂತಹ ಒಂದು ಆ ರೋಗದಲ್ಲಿಯೂ ಕೂಡ ಅಂತ ಒಂದು ಧೈರ್ಯವನ್ನ ತೋರಿಸಿದವರು ಶ್ರೀ ವಿಬುಧಪ್ರಿಯ ತೀರ್ಥರು. ಇಂತಹ ವಿಬುಧಪ್ರಿಯ ತೀರ್ಥರು ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತ, ಒಳ್ಳೆಯ ಪಾಂಡಿತ್ಯವನ್ನು ಕೂಡ ಪಡೆದಿದ್ರು. ನಾವದನ್ನ ನೋಡಿದ್ದೇವೆ. ಪುಸ್ತಕ ನಿರಪೇಕ್ಷವಾಗಿ ಪಾಠ ಮಾಡುವಂತಹ ಒಂದು ಪಾಂಡಿತ್ಯ ಅವರಲ್ಲಿ ಸಿದ್ಧವಾಗಿತ್ತು. ಮತ್ತೆ ವಕ್ತಾ ದಶಸಹಸ್ರೇಷು, ಅವರ ಮಾತು ಅಂತಂದ್ರೆ ಜನಗಳೆಲ್ಲರೂ ಕೂಡ ಸಕ್ಕರೆ ಮೇಲೆ ಇರುವೆ ಮುತ್ತಿದ ಹಾಗೆ ಮುತ್ತುತ್ತಾ ಇದ್ರಂತ. ಅಂತಹ ಒಂದು ಒಳ್ಳೆಯ ವಕ್ತೃತ್ವ ಶ್ರೀ ವಿಬುಧಪ್ರಿಯ ತೀರ್ಥರಲ್ಲಿ ಇತ್ತಂತೆ. ಉದಾಹರಣೆಗೆ, ಅವರು ಅವರ ಕಡೆಯ ಕಾಲದಲ್ಲಿ ಘಟಿಕಾಚಲದಲ್ಲಿ ಶ್ರೀ ನರಸಿಂಹದೇವರಿಗೆ ರಥವನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಾಗ, ಹೇಗ್ ಮಾಡಿಸ್ಬೇಕು ಅಂತಂದ್ರೆ, ಇದು ಒಬ್ಬರೇ ಮಾಡುವಂಥದ್ದಲ್ಲ, ದೇವರ ಸೇವೆ ಎಲ್ಲರೂ ಸೇರಿ ಮಾಡಬೇಕು ಅಂತ ಹೇಳಿ ಮದ್ರಾಸ್ನಲ್ಲಿ, ಅಂದ್ರೆ ಘಟಿಕಾಚಲದಿಂದ 100 ಕಿಲೋಮೀಟರ್ ಅಷ್ಟೇನೆ ದೂರ, ಅಲ್ಲಿನ ಜನಗಳನ್ನೆಲ್ಲ ಕೂಡಿಸ್ಕೊಂಡು ಪ್ರವಚನ ಮಾಡಬೇಕಾದ್ರೆ ಹೇಳ್ತಾ ಇದ್ರಂತೆ, ಪ್ರಾಣದೇವರು ಸರ್ವಸಮರ್ಥರು, ಅವರೇ ರಾಮ ಸೇತುವೆ ನಿರ್ಮಾಣ ಮಾಡಬಹುದಾಗಿತ್ತು, ಆದ್ರೂ ಕೂಡ ಅಳಿಲಿಗಳನ್ನೆಲ್ಲ ಸೇರಿಸ್ಕೊಂಡ್ರೆ, ಯಾಕೆಂದ್ರೆ ಅವ್ರಿಗೂ ಪುಣ್ಯ ಬರಲಿ, ರಾಮದೇವರ ಕಣ್ಣಿಗೆ ಬೀಳಲಿ ಅಂತ. ಹಾಗೇನೆ ಈ ನರಸಿಂಹದೇವರ ರಥ ಅನ್ನೋದನ್ನ ಮಾಡ್ಲಿಕ್ಕೆ ನೀವು ಕೂಡ ರಾಮದೇವರ ಸೇತುವೆಗೆ ಅಳಿಲು ಸೇವೆ ಮಾಡಿದ ಹಾಗೆ ಮಾಡಬೇಕು ಅಂತ ಹೇಳಿ, ಈಗ ಒಂದು ಪೌರಾಣಿಕವಾದ ಉದಾಹರಣೆಗಳನ್ನೆಲ್ಲ ಕೊಟ್ಟು ಜನರ ಮನಸ್ಸನ್ನ ಗೆದ್ದು ನರಸಿಂಹದೇವರ ಸೇವೆಯನ್ನ ಮಾಡಿದ್ರಂತೆ. ಇಂತಹ ವಕ್ತೃತ್ವವು ಅವರಲ್ಲಿ ಇತ್ತು. ಮತ್ತೆ ದಾತಾ ಭವತಿವಾ ನವ, ಇಷ್ಟೆಲ್ಲ ಗುಣ ಇದ್ರೂ ಕೂಡ ಒಳ್ಳೆ ಶೂರರು, ಒಳ್ಳೆ ಪಂಡಿತರು, ಒಳ್ಳೆ ವಕ್ತ, ಆದರೆ ದಾನ ಮಾಡುವಂತಹ ಪ್ರವೃತ್ತಿ ನಮ್ಮಲ್ಲಿ ಬಹಳ ವಿರಳ. ಆದರೆ ವಿಬುಧಪ್ರಿಯ ತೀರ್ಥರು ಆಗಿನ ಕಾಲದಲ್ಲಿ ತಾವು ಘೋಷಣೆಯನ್ನು ಮಾಡಿದ್ರಂತೆ, ಯಾರು ಸುಧಾದಿ ಗ್ರಂಥಗಳನ್ನ ತಮ್ಮಲ್ಲಿ ಅಂತಲ್ಲ ಯಾರಲ್ಲೇ ಆಗ್ಲಿ ಅಧ್ಯಯನ ಮಾಡಿ ಅವರಲ್ಲಿ ಬಂದು ಪರೀಕ್ಷೆಯನ್ನು ಕೊಟ್ಟರೆ ಅವರಿಗೆ 2 ಕೈಗೆ 2 ಬಂಗಾರದ ಖಡ್ಗವನ್ನ ಹಾಕ್ತಾ ಇದ್ರಂತೆ. ಹಾಗೆ ಹಾಕಿಸ್ಕೊಂಡ ಮಂದಿ 300ಕ್ಕೂ ಹೆಚ್ಚು ಇದ್ದರು ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ಹೀಗೆ ಒಳ್ಳೆಯ ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವರಲ್ಲಿ ಬಂದು ಪರೀಕ್ಷೆಯನ್ನು ಕೊಟ್ಟರೆ ಅವರಿಗೆ 2 ಬಂಗಾರದ ಖಡ್ಗವನ್ನ ಹಾಕ್ತಾ ಇದ್ರಂತೆ. ಅಂತಹ ಒಂದು ದಾತೃತ್ವ, ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರನ್ನೂ ಕೂಡ ಅವರು ಆದರವನ್ನ ಮಾಡ್ತಾ ಇದ್ರಂತೆ. ಹಾಗೆ ಅವರು ಮಾಡಿದಂತಹ ಸುಧಾಮಂಗಳದಲ್ಲಿ ಅವರ ಆದರ ಅಭಿಮಾನಕ್ಕೆ ಎಷ್ಟು ಜನ ಸೇರ್ತಾ ಇದ್ರು ಅಂತಂದ್ರೆ, ಅದಮಾರು ಮೂಲ ಮಠದಲ್ಲಿ ಅವರು ಮಾಡಿದಂತಹ ಸನ್ಯಾಸಿಗಳಿಗೆ ಸುಧಾಮಂಗಳ, ಆಗ ಅವರು ಒಂದು ಕೇಸರಿ ಬಾತನ್ನ ಭಕ್ಷ್ಯ ಮಾಡಿಸಿದ್ದಾರೆ. ಅದು ಎಷ್ಟು ಮಾಡಿಸಿದ್ರು ಅಂತಂದ್ರೆ, ಒಂದು ದೋಣಿಯಲ್ಲಿ ಮಾಡಿಸಿದ್ರಂತೆ. ಆ ದೋಣಿಯಲ್ಲಿ ಮಾಡಿಸ್ಬೇಕು ಅಂದ್ರೆ ಎಷ್ಟು ಜನ ಬಂದಿರಬೇಕು, ಅಷ್ಟು ಜನರನ್ನ ಆಗಿನ ಕಾಲದಲ್ಲಿ 100 ವರ್ಷಗಳ ಹಿಂದೆ ಅವರು ಅದಮಾರು ಮೂಲ ಮಠಕ್ಕೆ, ಆ ಗ್ರಾಮಕ್ಕೆ ಕರೆಸಿದ್ದಾರೆ. ಅಂತಹ ಒಂದು ಆದರ ಅಭಿಮಾನಗಳನ್ನ ಎಲ್ಲರಲ್ಲಿಯೂ ಮಾಡ್ತಾ ಇದ್ರು. ಮತ್ತೆ ಇಷ್ಟೆಲ್ಲ ಗುಣ ಇದ್ರೂ ಕೂಡ ಇನ್ನೊಬ್ಬರನ್ನ ನಾವು ಲೆಕ್ಕಿಸ್ಬೇಕು ಅಂತಿಲ್ಲ. ನನ್ನಲ್ಲಿ ಇಷ್ಟೆಲ್ಲವೂ ದೇವರು ಕೊಟ್ಟಿದ್ದಾನೆ, ಪಾಂಡಿತ್ಯ ಇದೆ, ವಕ್ತೃತ್ವ ಇದೆ, ದಾನ ಮಾಡ್ತಾ ಇದ್ದೇನೆ, ಇನ್ನೊಬ್ಬರನ್ನೇನು ನಾನು ಗಮನಿಸೋದು ಅಂತಿಲ್ಲ. ಯಾರೇ ಬಂದರೂ ಅವರನ್ನ ಆದರ ಮಾಡ್ತಾ ಇದ್ರಂತ. ಅವರ 2ನೇ ಪರ್ಯಾಯ ಕಾಲದಲ್ಲಿ ಉತ್ತರಾದಿ ಮಠದ ಶ್ರೀ ಸತ್ಯಜ್ಞಾನ ತೀರ್ಥರು ಬಂದಿದ್ದಾಗ ಅವರಿಗೆ
ಆದರವನ್ನ ಮಾಡಿ ಅವರ ಒಂದು ಸಂಸ್ಥಾನಕ್ಕೆ ಏನೇನು ಮರ್ಯಾದೆ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಅವರ 3ನೇ ಪರ್ಯಾಯದಲ್ಲಿ ಸುಶೀಲೇಂದ್ರ ತೀರ್ಥರು ಬಂದಿದ್ದಾಗ ಅವರಿಗೂ ಕೂಡ ಆದರವನ್ನ ಮಾಡಿ ಅವರಿಗೂ ಕೂಡ ಸಂಸ್ಥಾನದ ಮರ್ಯಾದೆಯನ್ನೆಲ್ಲ ಸಲ್ಲಿಸಿದ್ದಾರೆ. ಹೀಗೆ ಎಲ್ಲರನ್ನೂ ಕೂಡ ತಾವು ಅಭಿಮಾನದಿಂದ ನೋಡಿ ಅವರಿಗೆ ಮರ್ಯಾದೆಯನ್ನ ಸಲ್ಲಿಸ್ತಾ ಇದ್ರಂತೆ. ಹೀಗೆ ಸುಶೀಲೇಂದ್ರ ತೀರ್ಥರು ಉಡುಪಿಗೆ ಬಂದಿದ್ದಾಗ ವಿಬುಧಪ್ರಿಯ ತೀರ್ಥರು ಶ್ರೀ ಸುಶೀಲೇಂದ್ರರಲ್ಲಿ ಕೇಳ್ತಾರೆ, ರಾಯರು ಎಲ್ಲ ಕಡೆ ಪ್ರತಿಷ್ಠೆ ಆಗ್ತಾ ಇದ್ದಾರೆ, ಉಡುಪಿಯಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ. ಆಗ ನೀವು ಕರೆದ್ರೆ ಬರ್ತಾರೆ ಅಂತ ಸುಶೀಲೇಂದ್ರರು ಹೇಳ್ತಾರೆ. ಆಗ ಸರಿ ಪ್ರತಿಷ್ಠೆ ಆಗಲಿ ಅಂತ ಪ್ರತಿಷ್ಠೆಯನ್ನ ಮಾಡ್ಲಿಕ್ಕೆ ಅವರು ಸಿದ್ಧ ಆಗ್ತಾರೆ. ಆದ್ರೆ ಅವಾಗ ಏನೋ ಒಂದು ತೊಂದರೆ ಬರುತ್ತೆ ಜಾಗದ್ದು. ಆಗ ಯಾವ ಒಂದು ಆ ತೊಂದರೆಯನ್ನು ಲೆಕ್ಕ ಮಾಡದೇನೆ ವಿಬುಧಪ್ರಿಯರು ಧೈರ್ಯದಿಂದಾಗಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಮಠದಲ್ಲಿದ್ದಂತಹ ತುಳಸಿ ಕಟ್ಟೆಯನ್ನೇ ವೃಂದಾವನಕ್ಕೆ ಅಂತ ಕೊಟ್ಟು ಪ್ರತಿಷ್ಠೆಗೆ ಅವರು ಪ್ರತಿಷ್ಠೆಯನ್ನ ತಮ್ಮ ನೇತೃತ್ವದಲ್ಲಿ ಮಾಡಿಸ್ತಾರೆ ಶ್ರೀ ಸುಶೀಲೇಂದ್ರ ತೀರ್ಥರಿಂದಾಗಿ. ಆಗ ಅಲ್ಲಿ ಉಡುಪಿಯಲ್ಲಿದ್ದಂತಹ ಶ್ರೀ ವಿಶ್ವಮಾನ್ಯ ತೀರ್ಥರು ಮತ್ತೆ ಸುಜ್ಞಾನೇಂದ್ರ ತೀರ್ಥರೆಲ್ಲ 4 ಯತಿಗಳು ಕೂಡ ಇರ್ತಾರೆ. ಅವರ ತಪಸ್ಸು ಎಷ್ಟಿದೆ ಅಂತಂದ್ರೆ ವಿಬುಧಪ್ರಿಯ ತೀರ್ಥರದ್ದು ಅವರು ಪ್ರತಿಷ್ಠೆ ಮಾಡಿರುವುದು ಪುಷ್ಯ ಮಾಸದಲ್ಲಿ ಕೃಷ್ಣ ಪಕ್ಷ ಅಷ್ಟಮಿ ಆಶ್ಲೇಷ ನಕ್ಷತ್ರದಲ್ಲಿ, ಒಂದಕ್ಕಿಂತ ಒಂದು ಪ್ರತಿಷ್ಠೆಗೆ ಯೋಗ್ಯವಲ್ಲದೆ ಇರುವಂತಹ ಕಾಲಗಳು. ಆದ್ರೂ ಕೂಡ ಇಂದಿಗೂ ಆ ಮಠವು ಅಷ್ಟು ಉತ್ತುಂಗದಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಶ್ರೀ ಸುಶೀಲೇಂದ್ರ ತೀರ್ಥರ ಶ್ರೀ ವಿಬುಧಪ್ರಿಯ ತೀರ್ಥರ ಒಂದು ತಪಸ್ಸೇ ಕಾರಣ ಅಂತ ಹೇಳಬಹುದು. ಹೇಗೆ ನರಸಿಂಹದೇವರ ಎದುರಿಗೆ ಪ್ರಹ್ಲಾದರಾಯರು ಯಾವಾಗ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಹಾಗೆ ಕೃಷ್ಣನ ಎದುರಿಗೆ ಪ್ರಹ್ಲಾದರಾಜರೇ ರಾಯರಾಗಿ ಅವರನ್ನು ನೋಡ್ತಾ ಸ್ತೋತ್ರ ಮಾಡುತ್ತಾ ಇರುವ ಹಾಗೆ ಕಾಣಿಸುತ್ತೆ ಆ ಮಠವನ್ನು ನೋಡಿದರೆ. ಇಂತಹ ಒಂದು ತಪಸ್ಸು ಅವರಲ್ಲಿತ್ತು. ಆದ್ರಿಂದಾಗಿಯೇನೆ ಮಾಧ್ವವಾಂಗ್ಮಯ ತಪಸ್ವಿಗಳು ಎನ್ನುವಂತ ಪುಸ್ತಕದಲ್ಲಿ ಗಲಗಲಿ ಪಂಡರೀನಾಥಾಚಾರ್ಯರು ಕೂಡ ವಿಬುಧಪ್ರಿಯ ತೀರ್ಥರ ಬಗ್ಗೆ ಬರೆಯಬೇಕಾದ್ರೆ ಹೇಳ್ತಾರೆ, ಆಗಿನ ಕಾಲದಲ್ಲಿ ದಕ್ಷಿಣ ಕರ್ನಾಟಕದ ಅನಭಿಷಿಕ್ತ ರಾಜನಾಗಿ ಇದ್ದವರು ಶ್ರೀ ವಿಬುಧಪ್ರಿಯ ತೀರ್ಥರಂತ. ಅದು ಲೌಕಿಕವಾಗ್ಲಿ ಅಲೌಕಿಕವಾಗ್ಲಿ ಯಾವುದೇ ವಿಷಯದಲ್ಲಿಯೂ ಕೂಡ ಇದಕ್ಕೆ ಯಾರು ಮುಂದಾಳುಗಳು, ಇದನ್ನು ಯಾರನ್ನು ಕೇಳಿ ಮಾಡಬೇಕು ಅಂತಂದ್ರೆ ಶ್ರೀ ವಿಬುಧಪ್ರಿಯ ತೀರ್ಥರನ್ನು ಕೇಳಿ ಮಾಡಬೇಕು ಅಂತ ಹೇಳುವಷ್ಟು ಒಂದು ಪ್ರಭುತ್ವ ಇಡೀ ಕರಾವಳಿಯಲ್ಲಿ ಶ್ರೀ ವಿಬುಧಪ್ರಿಯ ತೀರ್ಥರು ಹಿಡಿದುಕೊಂಡಿದ್ರು ದೇವರ ಅನುಗ್ರಹದಿಂದಾಗಿ. ಇಂತಹ ಶ್ರೀ ವಿಬುಧಪ್ರಿಯ ತೀರ್ಥರು ತಮ್ಮ ಮಠದಿಂದಾಗಿ ತಾವು ಕೃಷ್ಣ ಮಠಕ್ಕೆ ಅಥವಾ ಎಲ್ಲಾದ್ರೂ ಸಂಚಾರಕ್ಕೆ ಅಂತ ಹೊರಟ್ರೆ ಅವರ ಹಾವಿಗೆ ಶಬ್ದ ಬಂತು ಅಂತಂದ್ರೆ ಇಡೀ ಆ ರಥ ಬೀದಿಯಲ್ಲಿ ಇದ್ದವರೆಲ್ಲರೂ ಕೂಡ ಎದ್ದು ನಿಲ್ತಾ ಇದ್ರಂತೆ, ತಲೆಯನ್ನ ಬಗ್ಗಿಸೋರಂತ. ಅವರು ಹೋದ್ಮೇಲೆ ತಲೆ ಎತ್ತುವುದು. ಇಂತಹ ಒಂದು ಮರ್ಯಾದೆಯನ್ನ ಇಡೀ ಆ ಪ್ರಾಂತ್ಯದಿಂದಾಗಿ ಶ್ರೀ ವಿಬುಧಪ್ರಿಯ ತೀರ್ಥರು ಪಡೆದಿದ್ರು. ಹೀಗೆ ಮನುಷ್ಯರಲ್ಲಾದ್ರೆ ಆತ್ಮವತ್ ಸತತಂ ಪಶ್ಯೇತ್ ಅಪಿ ಕೀಟ ಪಿಪೀಲಿಕಂ ಎಂಬುದಾಗಿ ಆಯುರ್ವೇದದ ಮಾತು. ಆ ಮನುಷ್ಯ ತಾನು ಸ್ವಸ್ಥವಾಗಿರ್ಬೇಕು, ಯಾವುದೇ ರೋಗ ಇಲ್ಲದೆ ಇರಬೇಕು ಅಂತಂದ್ರೆ ಅವನ ಮನಸ್ಸು ಚೆನ್ನಾಗಿರ್ಬೇಕು. ಮನಸ್ಸು ಆರಾಮವಾಗಿ ಯಾವಾಗಿರುತ್ತೆ ಅಂತಂದ್ರೆ ತನ್ನಲ್ಲಿ ಯಾವುದೇ ದ್ವೇಷ ಅಸೂಯೆ ಇತ್ಯಾದಿಗಳು ಇಲ್ಲದೆ ಇದ್ರೆ ಮಾತ್ರ. ಆ ದ್ವೇಷ ಅಸೂಯೆಗಳು ಇರಬಾರದು ಅಂತಂದ್ರೆ ಎಲ್ಲರನ್ನೂ ತನ್ನಂತೆ ಕಾಣಬೇಕು. ಆತ್ಮವತ್ ಸತತಂ ಪಶ್ಯೆ. ತನಗ್ ಹೊಡೆದ್ರೆ ನೋವಾಗತ್ತೆ ಅಂದ್ರೆ ಇನ್ನೊಬ್ರಿಗೂ ಹೊಡೆದ್ರೆ ನೋವಾಗತ್ತೆ, ತನಗ್ ಬೈದ್ರೆ ನೋವಾಗತ್ತೆ ಅಂದ್ರೆ ಇನ್ನೊಬ್ರಿಗೂ ಬೈದ್ರೆ ನೋವಾಗತ್ತೆ. ಹೀಗೆ ಅಪಿ ಕೀಟ ಪಿಪೀಲಿಕಂ. ಹೀಗೆ ಬರೀ ಮನುಷ್ಯರನ್ನಲ್ಲೇ ಅಷ್ಟೇ ಅಲ್ಲ, ಒಂದು ಕೀಟ ಇರುವೆ ಆಗ್ಲಿ ಅದನ್ನು ಕೂಡ ತನ್ನಂತೆ ಕಂಡ್ರೆ ಮಾತ್ರ ಅವನ ಮನಸ್ಸು ಸ್ವಸ್ಥವಾಗಿರುತ್ತೆ, ಅವಾಗ ದೇಹ ಆರಾಮಾಗಿರುತ್ತೆ, ರೋಗ ರುಜಿನಗಳು ಇಲ್ಲದೇನೆ ಬಹಳ ವರ್ಷ ಬದುಕಬಹುದು ಅಂತ ಒಂದು ಆಯುರ್ವೇದದ ಅಷ್ಟಾಂಗ ಹೃದಯದ ಒಂದು ಕಿವಿ ಮಾತು. ಇದನ್ನ ಪಾಲಿಸಿದವರು ವಿಬುಧಪ್ರಿಯ ತೀರ್ಥರು. ಅವರಲ್ಲಿದ್ದಂತ 2 ಆನೆಗಳೇನಿತ್ತು ಅವುಗಳನ್ನು ಬಹಳ ಅವರು ಪ್ರೀತಿಸ್ತಾ ಇದ್ರಂತೆ. ಅವರಿಗೆ ಏನು ಸುಖವಾಗಿದೆಯೋ ದುಃಖವಾಗಿದೆಯೋ, ಸಂತೋಷದಲ್ಲಿದ್ದಾರ ದುಃಖದಲ್ಲಿದ್ದಾರ ಅನ್ನೋದನ್ನ ಅವರು ಮುಟ್ಟಿದ್ರೆ ಅವರು ತಿಳ್ಕೊಳ್ತಾ ಇದ್ರಂತೆ. ಆ ಆನೆಗಳಿಗೂ ಇವರ ಒಂದು ಭಾವನೆಗಳು ಗೊತ್ತಾಗ್ತಾ ಇತ್ತಂತೆ. ಅಂತಹ ಒಂದು ಆನೆಗಳಲ್ಲಿ ಅವರು ಪ್ರೀತಿಯನ್ನ ಮಾಡ್ತಾ ಇದ್ರು. ಎಷ್ಟೋ ಅವರ ಪ್ರೀತಿಯನ್ನ ಮಾಡಿರ್ಬೇಕು ಅಂತಂದ್ರೆ ಅವರು ತಮ್ಮ 3ನೇ ಪರ್ಯಾಯವನ್ನು ಮುಗಿಸಿ ಘಟಿಕಾಚಲದಲ್ಲಿ ಹೋಗಿ 2-3 ವರ್ಷ ಅಲ್ಲೇ ಇದ್ದು ಪಾಠವನ್ನು ಮಾಡ್ತಾ ಇದ್ರು. ರಘುಮಾನ್ಯ ತೀರ್ಥರಿಗೆ, ವಿಶ್ವಮಾನ್ಯ ತೀರ್ಥರಿಗೆ, ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆಲ್ಲ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವರು ಆನೆಯನ್ನ ಇಲ್ಲೇ ಕರ್ನಾಟಕದಲ್ಲೇ ಬಿಟ್ಟು ಹೋಗಿದ್ದಾರೆ. ಆದ್ರೂ ಕೂಡ ಆ ಆನೆ ಒಂದು ದಿನವೂ ಅವ್ರು ಇಲ್ಲದೇನೆ ಇರ್ತಾ ಇರ್ಲಿಲ್ಲ. ಅವ್ರು ಬಂದು ಅದಕ್ಕೆ ಆಹಾರ ಕೊಡಲೇಬೇಕು, ಇಲ್ಲ ಅಂತಂದ್ರೆ ಅದು ಜೋರ್ ಜಗಳ ಮಾಡ್ತಾ ಇತ್ತಂತೆ. ಅಂತಹ ಆನೆ 2-3 ವರ್ಷ ಸುಮ್ಮನೆ ಇದ್ದದ್ದು ಅವ್ರು ಯಾವತ್ತು ಅಲ್ಲಿ ಘಟಿಕಾಚಲದಲ್ಲಿ ವೃಂದಾವನ ಆಗಿದ್ದಾರೋ ಅದೇ ದಿನ
ಇಲ್ಲಿ ಉಡುಪಿಯಲ್ಲಿ ಅದಮಾರ ಮಠದ ಮುಂದೆ ಬಂದು ದೊಡ್ಡದಾಗಿ ಗೀಳಿಟ್ಟು ಅವತ್ತೇ ಅದು ಪ್ರಾಣವನ್ನು ಬಿಟ್ಟಿದೆ ಅಂತ. ಅಷ್ಟೊಂದು ಮಾನಸಿಕವಾಗಿ ಅವರಲ್ಲಿ ಒಂದು ಒಡನಾಟ ಇತ್ತು ಅಂತ ನಮಗೆ ಗೊತ್ತಾಗತ್ತೆ. ಹೀಗೆ ಆ ಪ್ರಾಣಿಗಳನ್ನು ಕೂಡ ಅವರು ಪ್ರೀತಿ ಮಾಡ್ತಾ ಇದ್ರು. ಹಾಗೆ ಗೋವುಗಳಿಗೋಸ್ಕರ ಗೋಶಾಲೆಯನ್ನ ಕಟ್ಟಿ ಹೀಗೆ ಎಲ್ಲಾ ಮನುಷ್ಯರಲ್ಲಾಗ್ಲಿ ಪ್ರಾಣಿಗಳಲ್ಲಾಗ್ಲಿ ಬಹಳ ಎಲ್ಲರಲ್ಲಿಯೂ ಕೂಡ ಒಂದು ಪಂಡಿತ ಸಮದರ್ಶಿನ ಎನ್ನುವ ಮಾತಿಗೆ ಉದಾಹರಣೆಯಾಗಿ ಅವರು ವಿಬುಧ ಪ್ರಿಯ ತೀರ್ಥರು ಇದ್ದರು. ಹೀಗೆ ಒಬ್ಬ ಮನುಷ್ಯನಿಗೆ ಒಂದು ಜನ್ಮದಲ್ಲಿ ಪಾಂಡಿತ್ಯ ಇದ್ರೆ ವಕ್ತೃತ್ವ ಇರುವುದು ಕಷ್ಟ, ವಕ್ತೃತ್ವ ಇದ್ರೆ ದಾತೃತ್ವ ಸಿಗುವುದು ಕಷ್ಟ. ಹೀಗೆ ಎಲ್ಲವೂ ಇದ್ದು ಎಲ್ಲರನ್ನೂ ಸಮಾನವಾಗಿ ಅವರೊಳಗೆ ಪರಮಾತ್ಮನನ್ನು ಕಂಡು ಆದರ ಮಾಡಿದ್ರು ಕೂಡ ದೇವರು ನಮ್ಮಲ್ಲಿ ಪ್ರೀತನಾಗಿದ್ದಾನ ಇಲ್ವಾ ನಮಗ್ ಗೊತ್ತಾಗೋದಿಲ್ಲ. ದೇವ್ರ ಪ್ರೀತನಾಗಿದ್ದಾನೆ ಇಲ್ವಾ ಅನ್ನೋದನ್ನ ನಾವು ಹೇಗ್ ತಿಳ್ಕೊಳ್ಳೋದು? ಅದು ಕೂಡ ಇವರಿಗೆ ಆಗಿತ್ತಂತೆ. ವಿಬುಧ ಪ್ರಿಯ ತೀರ್ಥರಿಗೆ ದೇವರ ಅನುಗ್ರಹವು, ಪ್ರಾಣದೇವರ ಅನುಗ್ರಹ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹವೂ ಕೂಡ ಆಗಿದೆ ಅಂತ ಅವರ ಚರಿತ್ರೆಯಲ್ಲಿ ನಾವು ನೋಡಬಹುದು. ಎಷ್ಟು ಅನುಗ್ರಹ ಅಂತಂದ್ರೆ, ಎಲ್ಲಿ ಆಚಾರ್ಯರ ಶಾಸ್ತ್ರ ಪಾಠ ಪ್ರವಚನ ನಡೆಯುತ್ತೋ ಅಲ್ಲಿ ಯಾವಾಗ್ಲೂ ಕೂಡ ಗಂಗಾದಿ ತೀರ್ಥಗಳ ಸನ್ನಿಧಾನ ಇರುತ್ತೆ ಅಂತ ನಾವು ಕೇಳ್ತೇವೆ. ಸುಮಧ್ವಿಜಯದಲ್ಲೂ ಕೂಡ ಆಚಾರ್ಯರ ಕಥೆಯಲ್ಲಿ ನಾವು ನೋಡ್ತೇವೆ. ತತಃ ಪರಂ 12 ವತ್ಸರಾಂತರೆ ಸದಾ ವ್ರಜೇತ್ಸ ತದನುಗ್ರಹಾಂಕಿನಿ ಅಂತ. ಹೀಗೆ 12 ವರ್ಷಕ್ಕೊಮ್ಮೆ ಬರ್ತಾಳೆ ಗಂಗೆ ಅಂತ ಇದೆ. ಹಾಗೆ ಗಂಗೆ ಆಮೇಲೆ ಯಾರ ಕಾಲದಲ್ಲಿ ಬಂದಿದ್ದಾಳೆ ಅನ್ನುವಂತ ಸರಿಯಾದ ಉಲ್ಲೇಖ ನಮಗೆ ಸಿಗುವುದಿಲ್ಲ. ಆದ್ರೆ ಸರಿಯಾಗಿ 100 ವರ್ಷಗಳ ಹಿಂದೆ 1925ರಲ್ಲಿ ಶ್ರೀ ವಿಬುಧ ಪ್ರಿಯ ತೀರ್ಥರ ಪರ್ಯಾಯದಲ್ಲಿ ಬೆಳಗ್ಗೆ ಒಂದು 4:15 ಸುಮಾರಿಗೆ ಆ ನೈಋತ್ಯದ ಭಾಗದಿಂದಾಗಿ ಬಿಳಿ ನೀರು ಬಂತಂತೆ. ಏನು ಅಂತ ಗೊತ್ತಾಗ್ಲಿಲ್ಲ ಅಂತ. ಆಮೇಲೆ ಎಲ್ಲರಿಗೂ ಗೊತ್ತಾಯ್ತಂತ, 12 ವರ್ಷಕ್ಕೊಮ್ಮೆ ಗಂಗೆ ಬರ್ತಾಳೆ ಅಂತ. ಆಗ ಸ್ವಾಮಿಗಳು, ಪಂಡಿತರು, ಊರಿನ ಜನ ಎಲ್ಲ ಸೇರಿ ಸ್ನಾನವನ್ನ ಮಾಡಿದ್ದಾರೆ. ಅದರ ನೆನಪಿಗೋಸ್ಕರ ವಿಬುಧ ಪ್ರಿಯ ತೀರ್ಥರು ಅಲ್ಲೇನೆ ಒಂದು ಗಂಗೆಯ ಒಂದು ದೇವಸ್ಥಾನ, ಭಾಗೀರಥಿ ಗುಡಿಯನ್ನು ಕೂಡ ಅವರು ನಿರ್ಮಾಣವನ್ನ ಮಾಡಿದ್ದಾರೆ. ಹೀಗೆ ಆ ವೇದವ್ಯಾಸ ದೇವರ ಅನುಗ್ರಹ, ಅವರು ಮಾಡಿದಂತ ಪಾಠ ಪ್ರವಚನಕ್ಕೆ ಆ ಗಂಗೆಯ ಮೂಲಕ ದೇವರ ಅನುಗ್ರಹ ಆಗಿರೋದು ಅವರಿಗೆ ಸೂಚನೆ ಆಗಿದೆ. ಮತ್ತೆ ಪ್ರಾಣದೇವರು ಅವರಿಗೆ ವಿಶೇಷ ಅನುಗ್ರಹವನ್ನು ಅವರು ಜೀವನ ಇಡೀ ಮಾಡಿದ್ದಾರೆ ಅಂತ ಕೇಳ್ತೇವೆ. ಅವರ 3ನೇ ಪರ್ಯಾಯ ಮುಗಿಸಿ ಅವರು ಸಂಚಾರಕ್ಕೆ ಅಂತ ಹೊರಟಾಗ ಶಿವಮೊಗ್ಗದಲ್ಲಿ ಭೀಮೇಶ್ವರ ದೇವಸ್ಥಾನದಲ್ಲಿ ಅವರು ರಾತ್ರಿ ವಿಶ್ರಾಂತಿಯಲ್ಲಿದ್ದಾಗ ಒಂದು ಬ್ರಹ್ಮಚಾರಿ ಬಂದು, ಇಲ್ಲಿದ್ದು ಏನ್ ಮಾಡ್ತೀರಾ, ಬನ್ನಿ ಘಟಿಕಾಚಲಕ್ಕೆ ಬನ್ನಿ, ದೇವರ ಸೇವೆಯನ್ನ ಮಾಡಿ ಅಂತ ಅವರನ್ನ ಕರೆದ ಹಾಗೆ ಆಯ್ತಂತ. ಅದು ಯಾರು ಅಂತಂದ್ರೆ ಅವರೇ ಆಮೇಲೆ ಯೋಚನೆ ಮಾಡಿದ್ರಂತೆ, ರಾಜರ ಹತ್ರ ಹೋಗ್ಬೇಕು ಅಂತಂದ್ರೆ ಮಂತ್ರಿಗಳ ನಮಗೆ ಅಪ್ಪಣೆ ಬೇಕು, ಹಾಗೆ ದೇವ್ರ ರಾಜ ಅಂತಾದ್ರೆ ಮಂತ್ರಿ ಪ್ರಾಣದೇವರೇ ಕರೆದಿದ್ದಾರೆ ಅಂತ ಹೇಳಿ ಅಲ್ಲಿ ಹೋಗಿ 3 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. ಹೀಗೆ ಪ್ರಾಣದೇವರ ಅನುಗ್ರಹ ಮತ್ತೆ ರುದ್ರದೇವರ ಅನುಗ್ರಹ, ನಮ್ಮ ರೋಗಗಳನ್ನೆಲ್ಲ ಪರಿಹಾರ ಮಾಡುವರು ರುದ್ರದೇವರು. ವಿಬುಧ ಪ್ರಿಯ ತೀರ್ಥರಿಗೆ ಒಳ್ಳೆಯ ದೇಹ ಸೌಷ್ಠವ, 6 ಅಡಿಗಿಂತಲೂ ಎತ್ತರ ಇದ್ರಂತವ್ರು. ಆದ್ರೆ ಅವರಿಗೆ ಆ ಕಣ್ಣಿನ ಬಲಗಣ್ಣಿನ ರೆಪ್ಪೆ ಬೀಳ್ತಾ ಇತ್ತಂತ, ಅದ್ ನಿಲ್ತಾ ಇರ್ಲಿಂತ. ಅದ್ ನಿಲ್ಲಬೇಕು ಅಂತ ಹೇಳಿ ಅವರು ಆ ರೆಪ್ಪೆಯನ್ನು ಎತ್ತಿ ಹಾಕಿ ಒಂದು ಆ ರುಮಾಲನ್ನ ಕಟ್ತಾ ಇದ್ರಂತೆ, ಪೇಟವನ್ನು. ಯಾವಾಗ್ಲೂ ಪೇಟವನ್ನು ಕಟ್ಕೊಂಡೇ ಇರೋರಂತೆ. ಒಮ್ಮೆ ಉಡುಪಿ ಹತ್ತಿರದ ಒಂದು ರುದ್ರದೇವರ ದೇವಸ್ಥಾನ ಬೆಳ್ಳಗುಂಡಿ ಅಂತ, ಅಲ್ಲಿ ಹೋಗಿದ್ದಾಗ ರುದ್ರದೇವರ ಆ ಉತ್ಸವ ನಡೀತಾ ಇದೆ. ಆ ದರ್ಶನ ಪಾತ್ರಿಗಳು ಅಂತ ಇರ್ತಾರಲ್ಲ, ಅವರ ಮೇಲೆ ದೇವರು ಬಂದಿದ್ದಾರೆ. ಅವರು ಎಲ್ಲರಿಗೂ ಕೂಡ ಆ ದೇವರ ಉತ್ಸವದ ಸೇವೆಯನ್ನ ಮಾಡಿಸ್ತಾ ಇದ್ದಾರೆ. ಆವಾಗ ಸ್ವಾಮಿಗಳಲ್ಲಿ ಇದ್ದಾರೆ, ಅವರ ಆ ರುಮಾಲನ್ನ ತಕ್ಷಣ ಅವರು ತೆಗ್ದಿದ್ದಾರಂತೆ. ಹೀಗೆ ತೆಗೆದ್ರೆ ಯಾವತ್ತು ಬೀಳುವಂತ ರೆಪ್ಪೆ ಹಾಗೆ ನಿಂತು ಬಿಡುತ್ತಂತ. ಅವ್ರಿಗದೊಂದು ಚಿಕ್ಕ ದೋಷನೇ ಅಲ್ವಾ, ದೇಹದಲ್ಲಿ ನಿಲ್ತಾ ಇಲ್ಲ ಅನ್ನೋದು ರೆಪ್ಪೆ, ಆದ್ರೆ ಅದು ಅವತ್ತು ಹಾಗೆ ನಿಲ್ತಂತ. ಹೀಗೆ ರುದ್ರದೇವರ ಅನುಗ್ರಹವು ಕೂಡ ಅವರಿಗೆ ಆಗಿದೆ ಅಂತ ನಾವು ನೋಡಬಹುದು. ಹೀಗೆ ಅವರು ಅಷ್ಟು ಸಾಧನೆ ಮಾಡಿದ್ದಕ್ಕೆ ದೇವರು, ಪ್ರಾಣದೇವರು, ತತ್ವಾಭಿಮಾನಿ ದೇವತೆಗಳು, ಗುರುಗಳು ಎಲ್ಲರೂ ಕೂಡ ಅವರಿಗೆ ಅನುಗ್ರಹ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಒಂದೊಂದು ಘಟನೆಗಳಿಂದಲೇ ತಿಳ್ಕೊಳ್ಬಹುದು. ಇಂತಹ ಅವರು ಬಹಳಷ್ಟು ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ನಾವು ಇವತ್ತೇನು SMSP ಅಂತ ಉಡುಪಿಯಲ್ಲಿ ಸಂಸ್ಕೃತ ಕಾಲೇಜನ್ನು ನೋಡ್ತಾ ಇದ್ದೇವೆ, ಅದನ್ನ ಪ್ರಾರಂಭ ಮಾಡಿದವರೇ ಶ್ರೀ ವಿಬುಧ ಪ್ರಿಯ ತೀರ್ಥರು. ಅವರಿಂದ ಪ್ರೇರಿತರಾಗಿ ಮತ್ತೆ ಅಷ್ಟಮಠದ ಯತಿಗಳೆಲ್ಲರೂ ಕೂಡ ಸೇರಿಕೊಂಡು ಅದನ್ನ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಆ ಬಂದು ಜನಗಳು ಉಳಿಲಿಕ್ಕೆ ಅಂತ ಒಂದು ಒಳ್ಳೆಯ ಛತ್ರವನ್ನು ಕೂಡ ಆಗಿನ ಕಾಲದಲ್ಲಿ ಅವರು ಮಾಡಿದ್ದಾರೆ. ಮತ್ತೆ ಅವರ ಪರ್ಯಾಯದಲ್ಲಿ ಯಾವಾಗ್ಲೂ ಏನೋ ಒಂದು ಕಾರ್ಯಕ್ರಮಗಳು, ಸಂಗೀತ, ಪ್ರವಚನ, ಪಾಠ, ವಾಕ್ಯಾರ್ಥ ಆಗ್ತಾನೆ ಇರುವುದಂತ. ಬಹಳ ವಿಜೃಂಭಣೆಯಿಂದ ಆ ಉಡುಪಿಯ ಒಂದು ಕೀರ್ತಿ ಪತಾಕೆಯನ್ನ ಮೇಲಕ್ಕೆ ಹಾರಿಸಿದ್ದಾರೆ ವಿಬುಧ ಪ್ರಿಯ ತೀರ್ಥರು. ಹೀಗೆ 3 ಪರ್ಯಾಯಗಳಾದ ಮೇಲೆ ಅವರು ಘಟಿಕಾಚಲಕ್ಕೆ ಹೋಗಿ ಅಲ್ಲಿ ನಿತ್ಯ ಆ ದೇವರ ಸೇವೆಯನ್ನು ಮಾಡ್ತಾ ಪಾಠ ಪ್ರವಚನ ಮಾಡಿಕೊಂಡು ಇದ್ದರು. ಹೀಗೆ ಇದ್ದಾಗ ನಾವು ಮೊದಲೇ ನೋಡಿದ ಹಾಗೆ ಎಲ್ಲರಲ್ಲೂ ಪರಮಾತ್ಮನನ್ನ ಅವರು ಕಾಣ್ತಾ ಇದ್ರು.
ಬಹಳ ವಿಚಿತ್ರವಾದಂತಹ ಒಂದು ದೇಹದಲ್ಲಿ ಅವರಿಗೆ ಸಾಮರ್ಥ್ಯ ಇತ್ತು. ಇಷ್ಟೆಲ್ಲ ಇದೆ ಅಂತಂದ್ರೆ ಅವರಲ್ಲಿ ಆ ಏನು ಚಿಕ್ಕ ವಯಸ್ಸಿನಿಂದ ತಳಹದಿಯಿಂದ ಬರಬೇಕು ಅಂತಂದ ಹಾಗೆ ಚಿಕ್ಕ ಚಿಕ್ಕ ವಿಷಯಗಳಿದ್ರೆ ಮಾತ್ರ ಇಷ್ಟು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಶಾಸ್ತ್ರ ಹೇಳಿದಂತೆ ಎಲ್ಲ ನಿಯಮಗಳನ್ನು ಅವರು ಪಾಲಿಸ್ತಾ ಇದ್ರು. ಅವರಲ್ಲಿ ಆಸನ ಜಯ ಅನ್ನೋದು ಬಹಳ ಪ್ರಮುಖ. ಸ್ಥಿರವಾದಂತ ಆಸನದಲ್ಲಿ ಅಚಲವಾಗಿ ಕೂಡಬೇಕು ಅಂತ 6ನೇ ಅಧ್ಯಾಯ ಗೀತೆ ಹೇಳ್ತಾ ಇದೆ. ಹಾಗೆ ಅವರು ಒಮ್ಮೆ ಒಂದು ಆಸನದಲ್ಲಿ ಕೂತ್ರೆ 5-6 ಗಂಟೆಗಳ ಕಾಲ ಕೂಡ್ತಾ ಇದ್ರಂತೆ. ಬಲಗಾಲನ ಮೇಲಿಟ್ರೆ 5-6 ಗಂಟೆ ಹಾಗೆ ಮೇಲೆ ಬಲಗಾಲ ಹಾಗೇನೆ ಪಾಠ ಮಾಡ್ತಾ ಇದ್ರಂತೆ. ಅದನ್ನ ಕೆಳಗಿಡೋದು ಮತ್ತೆ ಎಡಗಾಲ ಮೇಲಿಡೋದು ಹೀಗೀಗ್ ಮಾಡೋದು ಯಾವುದೂ ಇಲ್ಲ. ಅಂತ ಒಂದು ಆಸನ ಜಯ ಅವರಲ್ಲಿ ಇತ್ತಂತೆ. ಮತ್ತೆ ಅವರು ಆ ಆಹಾರಗಳಲ್ಲಿಯೂ ಕೂಡ ಅಷ್ಟೇ ಒಂದು ವಿಶೇಷವಾದ ನಿಯಮ ಇತ್ತಂತೆ. ಕೆಲವೊಮ್ಮೆ ಇಷ್ಟು ಒಬ್ಬರು ಭಿಕ್ಷೆ ಸ್ವೀಕಾರ ಮಾಡಬಹುದಾ ಅನ್ನುವಷ್ಟು ಅವರು ಆ ಭಿಕ್ಷಾ ಸ್ವೀಕಾರವನ್ನ ಮಾಡುವ ಸಾಮರ್ಥ್ಯವನ್ನು ದೇವರವರಿಗೆ ಕೊಟ್ಟಿದ್ರಂತೆ. ಇನ್ನು ಕೆಲವೊಮ್ಮೆ ಬರೀ ಅನ್ನ ಮತ್ತೆ ದೇವರು ನೈವೇದ್ಯ ಮಾಡಿದ ಅನ್ನ, ಹರಿವೆ ಸೊಪ್ಪು, ನೀರು, ಮತ್ತೆ ಹಸಿ ಬೆಂಡೆಕಾಯಿ, ಮತ್ತೆ ಬೇವಿನ ಕಾಯಿ, ಹೀಗೆ ಚಿಕ್ಕ ಚಿಕ್ಕ ಒಂದು ಬರೀ ತರಕಾರಿಗಳನ್ನ ತಿಂದು ಅದನ್ನ ಜೀರ್ಣಿಸಿಕೊಳ್ಳುವಂತ ಒಂದು ಸಾಮರ್ಥ್ಯ ಅವರಲ್ಲಿ ಕಡೆಯ ಕಾಲದಲ್ಲೂ ಇತ್ತಂತೆ. ಅದನ್ನೆಲ್ಲ ನೋಡಿ ತಮಿಳುನಾಡಲ್ಲಿ ಘಟಿಕಾಚಲದಲ್ಲಿದ್ದಾಗ ಡಾಕ್ಟರ್ಗಳೆಲ್ಲ ಆಶ್ಚರ್ಯ ಪಡ್ತಾ ಇದ್ದಂತೆ. ಇಷ್ಟು ವಿಚಿತ್ರವಾದಂತಹ ಒಂದು ಆರೋಗ್ಯ ಅನ್ನೋದು ಹೇಗಿರ್ಲಿಕ್ಕೆ ಸಾಧ್ಯ, ಬರೀ ಇಷ್ಟು ಒಂದು ತರಕಾರಿಗಳನ್ನು ತಿಂದು ಇವರು ಅರಗಿಸ್ಕೊಳ್ತಾ ಇದ್ರು ಅಂತ ಆಶ್ಚರ್ಯ ಪಡ್ತಾ ಇದ್ರಂತೆ. ಅಂತಹ ಒಂದು ದೇಹ ಸಾಮರ್ಥ್ಯವೂ ಕೂಡ ಅವರಲ್ಲಿ ಇತ್ತಂತೆ. ಇಂತಹ ಘಟಿಕಾಚಲದಲ್ಲಿ ಅವರು ವಾಸ ಮಾಡಿಕೊಂಡಿದ್ದಾಗ ನಾವು ಮೊದಲು ನೋಡಿದ ಹಾಗೆ ಅವರ ಆಹಾರ ಪದ್ಧತಿ ಬಹಳ ವಿಲಕ್ಷಣವಾಗಿತ್ತು. ಬೇರೆಲ್ಲ ಶಿಷ್ಯರಿಗೆ, ಮಠದ ಪರಿವಾರದವರಿಗೆ, ಪಂಡಿತರಿಗೆಲ್ಲ ಒಳ್ಳೆಯ ಸುಗ್ರಾಸ ಭೋಜನವನ್ನು ಮಾಡಿಸಿ ಸ್ವಾಮಿಗಳು ಹೀಗೆ ಬರೀ ತರಕಾರಿಗಳನ್ನ ತಿನ್ಕೊಂಡು ಅವರು ತಾವು ಭಿಕ್ಷೆಯನ್ನು ಮಾಡ್ತಾ ಇದ್ರು. ಆದ್ರೆ ದೇವರ ನೈವೇದ್ಯಕ್ಕೆ ಮಾಡಿದಂತಹ ಕೆಲವೊಂದು ಪದಾರ್ಥಗಳನ್ನ ಮತ್ತೆ ಹಣ್ಣು ಇವುಗಳನ್ನೆಲ್ಲ ಸಂಜೆಯ ಹೊತ್ತು ಅಲ್ಲಿನ ಏನು ಆ ಚೇರಿಯ ಮಕ್ಕಳು ಇರ್ತಾರೆ ಅವರೆಲ್ಲ ಬಂದಾಗ ಅವರಿಗೆ ಕೊಡ್ತಾ ಇದ್ರಂತೆ ಶ್ರೀ ವಿಬುಧ ಪ್ರಿಯ ತೀರ್ಥರು. ಹೀಗೆ ಅವುಗಳನ್ನ ಕೊಟ್ಟ ಮೇಲೆ ಸ್ವಾಮಿಗಳು ಹೇಳ್ತಾ ಇದ್ರಂತೆ, ಈಗ ನಿಜವಾಗ್ಲೂ ದೇವರ ನೈವೇದ್ಯ ಆಯ್ತು ಅಂತ. ಅಂತಂದ್ರೆ ಆಗ ಎಲ್ಲರಲ್ಲೂ ದೇವರನ್ನು ನೋಡುವಂತಹ ಒಂದು ವಿಶಿಷ್ಟ ಶಕ್ತಿಯನ್ನು ದೇವರವರಿಗೆ ಕೊಟ್ಟಿದ್ದ. ಹೀಗೆ ಶ್ರೀ ವಿಬುಧ ಪ್ರಿಯ ತೀರ್ಥರು ತಮ್ಮ ಪಾಠ ಪ್ರವಚನದಿಂದಾಗಿ ಶಿಷ್ಯ ಪರಂಪರೆಯನ್ನ ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೇನೆ ಉತ್ತರ ಭಾರತದಲ್ಲಿಯೂ ಕೂಡ ವಿಶೇಷವಾಗಿ ಮಧ್ವ ಸಿದ್ಧಾಂತ ಪ್ರಚಾರ ಆಗುವ ಹಾಗೆ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಇಸ್ಕಾನಿನ ಪ್ರಮುಖರಿಗೆಲ್ಲ ಪಾಠ ಮಾಡೋದಕ್ಕೋಸ್ಕರ ತಮ್ಮ ಶಿಷ್ಯರಾದ ಶ್ರೀ ವಿಠಲಾಚಾರ್ಯರನ್ನ ಉಡುಪಿಯಿಂದ ಉತ್ತರ ಭಾರತಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಂತ ನಮಗೆ ಇತಿಹಾಸದಲ್ಲಿ ಗೊತ್ತಾಗತ್ತೆ. ಹೀಗೆ ದಕ್ಷಿಣ ಉತ್ತರ ಎಲ್ಲ ಭಾಗಗಳಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ ವಿಶೇಷವಾಗಿ ಪ್ರಚಾರ ಆಗುವುದಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಾರೆ ಶ್ರೀ ವಿಬುಧ ಪ್ರಿಯ ತೀರ್ಥರು. ಸ್ವಾಮಿಗಳವರು ತಮ್ಮ ಕಡೆಯ ಕಾಲದಲ್ಲಿ ತಿರುಪತಿ ಶ್ರೀನಿವಾಸ ದೇವರ ದರ್ಶನವನ್ನ ಮಾಡ್ತಾ ಅಲ್ಲಿ ದೇವರ ಸ್ತೋತ್ರವನ್ನ ಮಾಡ್ತಾಲೆ ಅವರು ಅಲ್ಲೇನೆ ತಮ್ಮ ದೇಹತ್ಯಾಗವನ್ನ ಮಾಡಿದಂತಹ ಮಹಾಜ್ಞಾನಿಗಳು, ತಪಸ್ವಿಗಳು. ಇವರೇನೆ ನಮ್ಮ ಪರಮ ಗುರುಗಳಿಗೆ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆ ಆಶ್ರಮವನ್ನ ಕೊಟ್ಟು ಅವರಿಗೆ ಪ್ರಾರಂಭದಲ್ಲಿ ಪಾಠವನ್ನ ಮಾಡಿದ್ದಾರೆ. ಆದ್ರಿಂದ ಅವರನ್ನು ನೋಡಿದಂತಹ ಬೇರೆ ಶಿಷ್ಯರು ಮಾಡಿದಂತಹ ಶ್ಲೋಕ ನಮಗೆ ಸಿಗೋದಿಲ್ಲ. ಆದ್ರೆ ವಿದ್ಯಾಮಾನ್ಯ ತೀರ್ಥರು ತಮ್ಮ ಏನು ಮಾಯಾವಾದ ಖಂಡನಕ್ಕೆ ಶ್ರೀಮದಾಚಾರ್ಯರ ಗ್ರಂಥಕ್ಕೆ ಮಾಯಾವಾದ ನಿರಾಸಾಖ್ಯ ಗ್ರಂಥಾನೇಕಾರ್ಥ ಮಾಲಿಕ ಅಂತ ಒಂದು ಶ್ಲೋಕಾತ್ಮಕ ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಅದರ ಕಡೆಯಲ್ಲಿ ತಮ್ಮ ಆಶ್ರಮ ಗುರುಗಳು ಮತ್ತೆ ಮೊದಲು ಪಾಠ ಮಾಡಿದಂತಹ ಶ್ರೀ ವಿಬುಧ ಪ್ರಿಯ ತೀರ್ಥರನ್ನ ಮತ್ತೆ ಅವರಿಗೆ ಪಾಠ ಮಾಡಿದಂತಹ ಪ್ರಾತಸ್ಮರಣೀಯ ಶ್ರೀ ಸತ್ಯಧ್ಯಾನ ತೀರ್ಥರನ್ನ ಮತ್ತೆ ತಮಗೆ 2 ಮಠಗಳ ಆಧಿಪತ್ಯವನ್ನ ಕೊಡಿಸ್ಲಿಕ್ಕೆ ಅಂದ್ರೆ ಕೃಷ್ಣ ಪೂಜೆಯ ಅಧಿಕಾರವನ್ನ ಕೊಡಿಸಿದಂತಹ ಅವರಿಗೆ ಪ್ರಿಯ ಶಿಷ್ಯರಾದಂತಹ ಗುರುಗಳಾದ ಶ್ರೀ ವಿಶ್ವೇಶ ತೀರ್ಥರನ್ನು ಅವರು ಸ್ಮರಣೆ ಮಾಡಿದ್ದಾರೆ. ಅದರಲ್ಲಿ ಅವರು ತಮ್ಮ ಗುರುಗಳ ಬಗ್ಗೆ ಹೇಳ್ಬೇಕಾದ್ರೆ ವಿಬುಧ ಪ್ರಿಯ ತೀರ್ಥರ ಬಗ್ಗೆ ವಿಬುಧ ಪ್ರಿಯ ತೀರ್ಥ ಮಸ್ಕರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮಸ್ಕರಿ ಅನ್ನೋದಕ್ಕೆ ಅರ್ಥ ಕೋಶದ ಪ್ರಕಾರ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತ ಅಂತ. ಅಂದ್ರೆ ಯಾವ್ದು ಬೇರೆಯವರೆಲ್ಲರೂ ಕೂಡ ಇಲ್ಲ ಅಂತ ಹೇಳ್ತಾರೋ ಅದನ್ನ ಇದೆ ಅಂತ ಹೇಳುವಂತ ಸಾಮರ್ಥ್ಯ. ಯಾವ್ದನ್ನ ಬೇರೆಯವರು ಇದ ಸಾಧ್ಯನೇ ಇಲ್ಲಪ್ಪ, ಇಂಪಾಸಿಬಲ್ ಅಂತಾರ ಅದನ್ನ ಆಗತ್ತೆ ಅಂತ ಮಾಡುವಂತಹ ಸಾಮರ್ಥ್ಯ ಇರುವರು ಅಂತ ಅರ್ಥ. ಅಂತಹ ತಮ್ಮ ಗುರುಗಳನ್ನ ಮಸ್ಕರಿ ಅಂತಂದ್ರೆ ಏನು, ಏನನ್ನೋ ಮಾಡುವಂತಹ ಸಾಮರ್ಥ್ಯ ಇದ್ದಂತಹ ಗುರುಗಳು ಅಂತ ಅವರು ಬಾಯಿ ತುಂಬಾ ಕೊಂಡಾಡಿದ್ದಾರೆ. ಇಂತಹ ವಿಬುಧ ಪ್ರಿಯ ತೀರ್ಥರ ಆರಾಧನಾಂಗವಾಗಿ ಏನೇ ಈ ಒಂದು ಚಿಕ್ಕ ಪ್ರವಚನ ಮಾಲಿಕೆ ಆಗಿದೆ. ಇದು ಬರೀ ಅಲ್ಲಲ್ಲಿ ಕೇಳಿ
ಓದಿ ಮಾಡಿದಂತಹ ಪ್ರವಚನವಷ್ಟೇನೆ. ಇದರಿಂದಾಗಿ ಗುರುಗಳ ಅಂತರ್ಯಾಮಿಯಾದ ಶ್ರೀ ವಿಬುಧಪ್ರಿಯ ತೀರ್ಥರ ಅಂತರ್ಗತ ಪ್ರಾಣಸ್ಥ ಪರಮಾತ್ಮ ಪ್ರಸನ್ನನಾಗಿ ಇನ್ನೂ ಹೆಚ್ಚು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಿತಮಸ್ತು.